ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ದಿರೋ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ಉಪಯೋಗ ತುಂಬ ಇದೆ. ಬರೀ ನಮಗೆ ಅಲ್ಲ, ನಿಮಗೂ ಇದೆ. ಅದರಿಂದ ಈ ಒಂದು ಚಾನಲಿಂದ ನಿಮ್ಮಗಳಿಗೆ ಒಂದು ಮೆಸೇಜಸ್ಸು, ಏಂಜಲ್ಸ್, ಯೂನಿವರ್ಸು, ನಾವು ಹೇಳೋಂಥ ಇಲ್ಲಿ ನಮ್ಮ ಎಲ್ಲ ದೇವರುಗಳು ಏನು ಉತ್ತರನ ಇಲ್ಲಿ ಕೊಡ್ತಾರೆ. ಅದು ನಾವಾಗೇ ಕಾರ್ಡ್ ತೆಗೆಯೋದಲ್ಲ, ಅದು ಶಫಲ್ ಮಾಡಿದಾಗ ಅವರೇ ಕಾರ್ಡ್ ಕೊಟ್ಟಾಗ ನಾವು ಅಲ್ಲೇನಿದೆ ಅದನ್ನು ತಿಳಿಸ್ತೀವಿ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀವಿ. ಯಾರೆಲ್ಲ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವ ಮಾಡ್ಕೊಳ್ತಾ ಇದ್ದೀರ ಅವ್ರಿಗೆಲ್ಲ ಇಷ್ಟಾರ್ಥ ಸಿದ್ಧಿ ಆಗಲಿ. ನಿಮ್ಮ ಒಳ್ಳೆಯ ಪ್ರಾರ್ಥನೆಗಳು ನೆರವೇರಲಿ ಅಂತ 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಬನ್ನಿ, ವಾರದ ರೀಡಿಂಗ್ ಆದಿಶಕ್ತಿ ಪ್ರತ್ಯಂಗಿರಾದೇವಿ. ಆದಿಶಕ್ತಿ ಪ್ರತ್ಯಂಗಿರಾದೇವಿ ವಾರದ ರೀಡಿಂಗಲ್ಲಿ ಏನು ಹೇಳಿಸ್ತಾರೆ, ಅವರು ಏನು ತಿಳಿಸ್ತಾರೆ ಅದನ್ನು ಗಮನ ಕೊಡೋಣ. प्रचोदयात् ओं भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते. आदिशक्ति ಚಾಮುಂಡೇಶ್ವರಿ, ಪ್ರತ್ಯಂಗಿರಾ ಮಾತಾ, ಕಾಳಿಕಾ, ದುರ್ಗಾ ಪರಮೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ, ಶೃಂಗೇರಿ ಶಾರದಾದೇವಿ, ಸೌದತ್ತಿ ಯಲ್ಲಮ್ಮ, ಸಿಗುಂದು ಚೌಡೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಚಾಮುಂಡೇಶ್ವರಿ, ಪಾರ್ವತಿ ದೇವಿ, ಕಾಳಿಕಾ, ದುರ್ಗಾ ಪರಮೇಶ್ವರಿ ತಾಯಿ, ಜಗನ್ಮಾತಾ ಕಾಪಾಡು. ಇನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ತೀರಾ, ದಯವಿಟ್ಟು ತಿಳಿಸಿ. ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಬೇಕು. ಅಂಗಾಳ ಪರಮೇಶ್ವರಿ, ಪ್ರತ್ಯಂಗಿರಾ ಮಾತಾ, ಸಂತೋಷಿ ಮಾತಾ, ಅನ್ನಪೂರ್ಣೇಶ್ವರಿ, ಒಂದು ಕಾರ್ಡ್ ಕೊಡ್ತೀರಾ? ನೀವು ಇನ್ನೊಂದು ಕಾರ್ಡ್ ಕೊಡೋದಾದರೆ ಕೊಡಿ, ನಿಮಗೆ ಸರಿ ಅನಿಸಿದ್ದು ಮಾಡಿ. ನಿಮ್ಮ ಮಕ್ಕಳನ್ನ ಕೆಟ್ಟ ಪರಿಸ್ಥಿತಿಗಳಿಂದ, ಶತ್ರುಗಳು, ತೊಂದರೆಗಳು ಕೊಡೋರು ತುಂಬ ಜನ ಇರ್ತಾರೆ. ದೇಶಕ್ಕೆ ಏನು ಉತ್ತರ ಹೇಳ್ತೀರಾ? ದೇಶನ ರಕ್ಷಣೆ ಮಾಡೋಕ್ಕೆ ಏನು ಉತ್ತರನ ಕೊಡ್ತೀರಾ? ಲಾಸ್ಟ್ ನಮ್ಮ ದೇಶಕ್ಕೋಸ್ಕರ ಏನು ತಿಳಿಸ್ತೀರಾ? ದಯವಿಟ್ಟು ಅದೊಂದು ತಿಳಿಸಿ ಪ್ಲೀಸ್. ರಿಕ್ವೆಸ್ಟ್. ಪ್ರತ್ಯಂಗಿರಾ ಮಾತಾ, ಕಾಳಿಕಾ, ದುರ್ಗಾ ಪರಮೇಶ್ವರಿ, ಅದು ಮನಸ್ಸು ಬಂತು ಅದು ತೆಗೆಯಬೇಕು ಅಂತ, ಅದಕ್ಕೆ ತೆಗೆದೆ. ಇಲ್ಲಾಂದ್ರೆ ನಾನು ತೆಗೆಯಲ್ಲ. ಹಾಗೆ ಅವರೇ ಕೊಡಬೇಕು ಅಂತ ನಾನು ವೆಯ್ಟ್ ಮಾಡ್ತೀನಿ. ಅದರ ಮನಸ್ಸು ಕೊಟ್ಟರು ತೆಗಿಯೋದನ್ನು ಅಂತ, ಅದಕ್ಕೆ ತೆಗೆದಿದ್ದೀನಿ. ಪ್ರಕೃತಿಗೆ
ದೇಶಕ್ಕೆ ಏನು ಹೇಳ್ತೀರಾ ತಿಳಿಸಿ, ದಯವಿಟ್ಟು ತಿಳಿಸಿ. ಬಹುಶಃ ಇಲ್ಲಿ ಎತ್ತಿದ್ದ ಕಾರ್ಡ್ ಅದೇ ಇರ್ಬೋದು ಅನ್ಕೋತೀನಿ, ಅದಕ್ಕೆ ತೆಗ್ಸಿದ್ದಾರೆ ಅವರು. ನೊಂದು ಕೊಡ್ತೀರಾ, ಏನು ಹೇಳ್ತೀರಾ? ಸರಸ್ವತಿ ಮಾತಾ, ಹುಲ್ಲೂರು ಮೂಕಾಂಬಿಕಾ, ವಾಗ್ದೇವಿ ತಾಯಿ, ನನ್ನ ಮಾತನ್ನು ತೊದಲಿಸ್ತಾ ಇದ್ದಾರೆ ಕೊಲ್ಲೂರು ಮೂಕಾಂಬಿಕಾ ಮಾತಾ. ನಾನು ಹೇಳಬಾರ್ದು, ನಾನು ಮಾತಾಡಬಾರ್ದು, ನಾನು ನಿಮ್ಮ ನಾಮ ಜಪ ಮಾಡಬಾರ್ದು ಅಂತ ನನ್ನ ಮಾತನ್ನು ತೊದಲಿಸೋದಕ್ಕೆ ನನಗೊಂದು ಕಾರ್ಡ್ ಕೊಡಿ. ಥ್ಯಾಂಕ್ ಯು. ನನಗೊಂದು ಕಾರ್ಡ್ ಕೊಡಿ ಅಂತ ಕೇಳಿದೆ, ನನಗೂ ಕೊಟ್ಟಿದ್ದಾರೆ. ಬಾಟಮ್ ಆಫ್ ದ ಡೆಕ್ ಸಂತೋಷಿ ಮಾತಾ, ಸಂತೋಷಿ ಮಾತಾ ಬಂದಿದ್ದಾರೆ. ನನಗೊಂದು ಕಾರ್ಡ್ ಕೊಟ್ಟಿದ್ದಾರೆ. ಇಲ್ಲಿ 6 ಭಾಗ ಇದೆ. 6 ಭಾಗದಲ್ಲಿ ಮೊದಲನೇ ಕಾರ್ಡಲ್ಲಿ 1, ಎರಡನೇದರಲ್ಲಿ 4 ಏನೋ ಇದೆ, ಮೂರನೇದರಲ್ಲಿ 1, ನಾಲ್ಕನೇದರಲ್ಲಿ 2, ಐದನೇದಲ್ಲಿ 4 ಏನೋ ಕೊಟ್ಟಿದ್ದಾರೆ. 6ನೇದರಲ್ಲಿ ನೋಡೋಣ, ನಾನು ದೇಶಕ್ಕೆ ಕೇಳಿದ್ದೆ ಉತ್ತರ, ಅದಕ್ಕೆ ಅದನ್ನು ಕಾರ್ಡು ಎತ್ಕೊಳ್ಳೋಕ್ಕೆ ಮನಸ್ಸು ಕೊಟ್ಟಿದ್ದಕ್ಕೆ ಎತ್ಕೊಂಡಿದ್ದು, ಇಲ್ಲಾಂದರೆ ಎತ್ತಾ ಇರಲಿಲ್ಲ. ಓಕೆ, ಇಲ್ಲಿ ಬಾಟಮ್ ಆಫ್ ಡೆಕ್ ಏನು ಹೇಳ್ತಾ ಇದ್ದಾರೆ? ನಿಮ್ಮನ್ನು ನೀವು ಯಾರಿಗೋ ಹೋಲಿಸ್ಕೋಬೇಡಿ. ನಾನು ಅವ್ರಂಗಿಲ್ವೇನೋ, ನಾನು ಇವ್ರಂಗಿಲ್ವೇನೋ ಅಂತ ನಿಮ್ಮನ್ನು ನೀವು ಹೋಲಿಸ್ಕೊಬೇಡಿ ಅಂತ ಇಲ್ಲಿ ಸಂತೋಷಿ ಮಾತಾ ಹೇಳ್ತಾ ಇರೋದು. ಏಕೆಂದರೆ ನಿನಗೇನು ಪಡ್ಕೊಂಡು ಬಂದಿದ್ಯಾ ಅದು ನಡೆಯುತ್ತೆ, ಅದನ್ನು ನೀನು ನಡೆಸ್ಕೊಂಡು ಹೋಗ್ಬೇಕು. ನಾನೇನು ನಿನ್ನ ಜೀವನಕ್ಕೆ ಕೊಟ್ಟಿದ್ದೀನಿ, ಅದನ್ನು ಮಾರ್ಗವನ್ನು ನಾನು ತೋರಿಸಿದ್ದೀನಿ, ಅದನ್ನು ಪವಿತ್ರತೆಯಿಂದ ಶುದ್ಧತೆಯಿಂದ ನೀನು ಅದನ್ನು ಜೀವನ ಸಾಗಿಸು. ನಿಮ್ಮ ಜೀವನನ ಸಂತೋಷವಾಗಿ ದೇವತೆಯರನ್ನು ಆರಾಧನೆ ಮಾಡಿಕೊಂಡು ಸಂತೋಷವಾಗಿ ನೀನು ಒಳ್ಳೆ ಮಾತುಗಳನ್ನ ಮಾತನಾಡಿಕೊಂಡು ಜೀವನವನ್ನು ಸಾಗಿಸು. ನಾನು ನಿನಗೆ ಕೊಟ್ಟಿರೋದನ್ನು ಅದನ್ನು ಸ್ವೀಕರಿಸು. ಅಲ್ಲಿ ಶಾಂತಿಯನ್ನು ನಾನು ಕೊಟ್ಟಿದ್ದೀನಿ, ಅದನ್ನು ನೋಡೋಕ್ಕೆ ಹೋಗ್ಬಿಟ್ಟು ಬೇರೆ ಏನೋ ನೋಡೋಕ್ಕೆ ಹೋಗ್ತಿದ್ಯಾ, ಅದನ್ನು ನೋಡು. ನಾನೇನು ಕೊಟ್ಟಿದ್ದೀನಿ ಅದನ್ನು ನೀನು ನೋಡಿ ಕಲಿ. ನಾನು ಕೊಟ್ಟಿರೋದನ್ನು ನೋಡಿ ಕಲಿ, ನೀನು ಬೇರೆದೇನೋ ನೋಡಿ ಕಲಿಯೋಕ್ಕೆ ಹೋಗಬೇಡ ಅಂತ ಇಲ್ಲಿ ಸಂತೋಷಿ ಮಾತಾ ಹೇಳ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಸೃಷ್ಟಿಕರ್ತಳು ನಾನು. ಪ್ರತಿದಿನ ಶುಕ್ರವಾರಗಳಲ್ಲಿ ಪೂಜೆ ಮಾಡಿ ಸಂತೋಷಿ ಮಾತಾಗೆ ಪೂಜೆ ಮಾಡಿ ಆ ಸಂತೋಷಿ ಮಾತಾದ ಶ್ಲೋಕಗಳು ಪಾರಾಯಣ ಮಾಡಿ ಅಂತ ಇಲ್ಲಿ ಇದೆ. ಪ್ರತಿದಿನ ಸಾಧ್ಯವಾದಷ್ಟು ಬೆಲ್ಲದಿಂದ ನೈವೇದ್ಯ ಸಂತೋಷಿ ಮಾತಾಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಿ. ನೂರ 8 ಬಾರಿ ಶ್ರೀ ಸಂತೋಷಿ ಮಾತಾಯೇ ನಮಃ ಅಂತ ಜಪಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತೆ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ದೈವಿಕ ತಾಯಿ ಮಾತೆ ಸಂತೋಷಿ ಮಾತೆನ ದಯವಿಟ್ಟು, ಇದು ಯಾರಿಗೆ ಮೆಸೇಜ್ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಸಂತೋಷ ಇಲ್ಲ ಅಂದರೆ ಆ ಒಂದು ಅಮ್ಮನ ಆಚರಣೆ ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಮಾಡಿ. ನಾನು ಕೂಡ ಅಂದ್ಕೊಂಡಿದ್ದೀನಿ ಸಂತೋಷಿ ಮಾತೆದು ಪೂಜೆ ಮಾಡಬೇಕಂತ. ಅದಕ್ಕಂತಲೇ ಸ್ವಲ್ಪ ನಿಯಮಗಳಿದೆ. ಎಲ್ಲಾದರೂ ದೇವಸ್ಥಾನದಲ್ಲಿ ತಿಳ್ಕೊಂಡು ನೀವು ಒಳ್ಳೆ ದಿನ, ಈಗ ಹೇಗಿದ್ದರೂ ಶ್ರಾವಣ ಬರ್ತಿದೆ, ಶ್ರಾವಣದಲ್ಲೂ ಮಾಡ್ಬೋದು. ಆ ನಿಯಮಗಳು ಕಟ್ಟುನಿಟ್ಟಾಗಿ ಮಾಡಿ
ಇಷ್ಟು ದಿವಸ ಮಾಡಬೇಕು ಏನು ಅಂತ ಲಲಿತಾ ಸಂತೋಷಿ ಮಾತಾ ಪೂಜೆನ ಆ ವ್ರತನ ಆಚರಣೆ ಮಾಡಿ ಒಂದು ಸಣ್ಣ ಮಕ್ಕಳಿಗೆ ಅನ್ನದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ವ್ಯವಸಾಯ ಮಾಡೋರು ಬೆಳೆ ಬೆಳಿತೀರಾ, ಚಿಂತೆ ಬೇಡ ಅಂತ ಇಲ್ಲಿ ಸಂತೋಷಿ ಮಾತಾ ಹೇಳ್ತಾ ಇದ್ದಾರೆ. ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ. ಗೋಮಾತೆಗೆ ಯಾರು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ, ಈಗ ಆಷಾಢ ಆಗಿ ಶ್ರಾವಣ ಬರ್ತಾರಲ್ಲ, ಆಗ ಗೋಮಾತೆಗೆ ಪೂಜೆ ಮಾಡಿ, ಗೋಗಳಿಗೆ ದಾನ ಮಾಡಿ, ಗೋಗಳಿಗೆ ಆಹಾರ ಕೊಡಿ, ಅದರಿಂದನೂ ನಿಮಗೆ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಸಂತೋಷಿ ಮಾತಾ ಬಾಟಮ್ ಆಫ್ ಡೆಕ್ ಕಾರ್ಡಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ದೇವಿ ರಕ್ಷಣೆ ತಗೊಳ್ಳಿ. ನೀವು ಕಾಣದ ಹಾನಿಯಿಂದ ದೈವಿಕವಾಗಿ ರಕ್ಷಿಸಲ್ಪಡುತ್ತಿದ್ದೀರಾ ಅಂತ ಇಲ್ಲಿ ದುರ್ಗಾ ದೇವಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಮತ್ತು ದೈಹಿಕ ದಾಳಿಗಳಿಂದ ನಾನು ರಕ್ಷಿಸುತ್ತಾ ಇದ್ದೀನಿ, ನೀನು ಚಿಂತೆ ಮಾಡಬೇಡ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಯಾರು ರಕ್ಷಣೆ ಹಾಕ್ಕೋಬೇಕು, ದಯವಿಟ್ಟು ದೇವಸ್ಥಾನದಲ್ಲಿ ಹೋಗಿ ಒಂದು ಕೈಗೆ ರಕ್ಷೆ ಹಾಕಿಸ್ಕೊಂಡು ಬನ್ನಿ, ಅದರಿಂದ ಒಳ್ಳೆಯದಾಗತ್ತೆ. ಆಕೆಯ ಹೆಸರನ್ನು ನಾಮ ಜಪ ಮಾಡಿ, ನಿಮಗೆ ಸಾಧ್ಯ ಆದರೆ ಆದಿಶಕ್ತಿ ಶ್ಲೋಕಗಳನ್ನ ಜಪಿಸಿ. ರಕ್ಷಾ ಸ್ತೋತ್ರಗಳು ಬರುತ್ತೆ, ಕವಚಂ ಶ್ಲೋಕಗಳು ಬರುತ್ತೆ, ಅವೆಲ್ಲ ಸ್ವಲ್ಪ ಪಾರಾಯಣ ಮಾಡಿ, ಅದರಿಂದನೂ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಕೈ ಮೇಲೆ ಕೆಂಪು ದಾರವನ್ನು ಕಟ್ಟಿಕೊಳ್ಳಿ ಅಂತ ಇಲ್ಲಿದೆ. ನೀವು ಕೆಂಪು ದಾರಾನ ದೇವಸ್ಥಾನದಲ್ಲಿ ಕೊಟ್ಟು ಅಲ್ಲೊಂದು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸ್ಬಿಟ್ಟು ನಿಮ್ಮ ಕೈಗೆ ಕೆಂಪು ದಾರಾನ ಕಟ್ಕೊಳ್ಳಿ, ಅದರಿಂದ ನಾನು ಇನ್ನಷ್ಟು ರಕ್ಷಣೆಗೆ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಓಂ ದುಂ ದುರ್ಗಾಯೇ ನಮಃ ಅಂತ 108 ಬಾರಿ ಜಪಿಸಿ, ಸಾಧ್ಯವಾದರೆ 1008 ಬಾರಿ ಕೂಡ ಜಪಿಸಿ. ಆ 1008 ಬಾರಿ ಯಾರಪ್ಪ ಮಾಡೋರು ಅಂದ್ಕೊಂಡ್ರೆ ನಿಮ್ಮ ಕಷ್ಟಗಳು ನಿಧಾನಕ್ಕೆ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ಥರ ಕೆಟ್ಟ ಪರಿಸ್ಥಿತಿಗಳಿಂದ ಬಚಾವಾಗೋಕ್ಕೆ ತುಂಬ ತಡ ಆಗುತ್ತೆ. ಸ್ವಲ್ಪ ಹೆದರಿಸ್ಬೇಕಾಗತ್ತೆ ಆ ಪರಿಸ್ಥಿತಿಗಳನ್ನ. ಆದರೆ ಇಲ್ಲಿ ಹೇಳ್ತಾ ಇರೋದೇ ದುರ್ಗಾ ಮಾತೆ ಆದಿಶಕ್ತಿ ಹೇಳ್ತಾ ಇರೋದು. 1008 ಜಪ ಮಾಡೋದ್ರಿಂದ ಆದಷ್ಟು ಬೇಗ ನಿಮಗೆ ರಕ್ಷಣೆ ಹೆಚ್ಚಾಗಿ ಸಿಗುತ್ತೆ. ಬರೀ ನನ್ನ ಕೆಂಪು ದಾರ ನಾನು ದೇವಸ್ಥಾನದಲ್ಲಿ ಕೊಟ್ಟು ತಗೊಂಡು ಕಟ್ಕೊಳ್ಳೋದ್ರಿಂದ ರಕ್ಷಣೆ ಸಿಗ್ಬಿಡಲ್ಲ. ನಾನು ಕೂಡ ನೋಡ್ತೀನಿ, ನೀನು ಎಷ್ಟು ಮಾತ್ರ ನನ್ನನ್ನು ನೀನು ನಾಮ ಜಪ ಮಾಡ್ತೀಯ, ನನಗೇನು ನೈವೇದ್ಯ ಇಡ್ತೀಯ, ನನಗೇನು ಇಷ್ಟವಾಗಿ ನೀನು ಕೊಡ್ತೀಯ, ನಾನಿಷ್ಟು ನಿನಗೆ ರಕ್ಷಣೆ ನಾನು ಕೊಡಬೇಕಾದ್ರೆ ನೀನೇನು ನನಗೆ ಕೊಡ್ತೀಯ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇರೋದು. ಹಾಗಾಗಿ ನೀವು 108 ಬಾರಿ ಬೆಳಗ್ಗೆ ಒಂದು ಸತಿ ಮಾಡಿ, ಸಾಯಂಕಾಲ ಒಂದು ಸತಿ ಮಾಡಿ, ಅಥವಾ ಸ್ವಲ್ಪ ನಾವು ಮನೆಯಲ್ಲಿ ಫ್ರೀಯಾಗಿ ಇದ್ದೀವಿ ಅನ್ನೋದಕ್ಕಿಂತ ನೀವೇ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ. ಎಷ್ಟೋ ಟೈಮ್ ವೇಸ್ಟ್ ನಾವು ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿಲ್ದಿರ ಟೈಮ್ ವೇಸ್ಟ್ ಹೋಗ್ತಾ ಇರುತ್ತೆ. ಹಾಗಾಗಿ 1008 ಒಂದು ದಿನದಲ್ಲಿ ಮಾಡೋದೇನು ಕಷ್ಟ ಇಲ್ಲ. ಓಂ ದುಂ ದುರ್ಗಾಯೇ ನಮಃ ಅಂತ ಇಲ್ಲಿ ಹೇಳು ಅಂತ ಅಮ್ಮನೇ ಹೇಳ್ತಾ ಇರೋದ್ರಿಂದ ಮಾಡಿ, ಅದರಿಂದ ನಿಮಗೆ ಮಾತೆಯಿಂದ ರಕ್ಷಿಸಲ್ಪಡುತ್ತೀರ. ಯಾವುದೇ ಹಾನಿಕರ ನಾನು
ಮಾ ನಿಮಗೆ ಆಗದೇ ಇರೋಂಗೆ ನಾನು ನೋಡ್ಕೋತೀನಿ, ನಿಮ್ಮ ತೊಂದರೆಗಳು ಮುಟ್ಟದೇ ಇರೋಂಗೆ ನಾನು ನೋಡ್ಕೋತೀನಿ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇರೋದು. ಶಕ್ತಿಯಲ್ಲಿ ಭರವಸೆ ಇಡಿ, ದೇವಿಯಲ್ಲಿ ಭರವಸೆ ಇಡಿ, ನೀವು ಸುರಕ್ಷಿತವಾಗಿ ಇರ್ತೀರ. ನಂಬಿಕೆ ಮುಖ್ಯ, ಶ್ರದ್ಧಾ ಭಕ್ತಿ ಮುಖ್ಯ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದು ಯಾರು ರಕ್ಷೆ ಕಟ್ಕೋಬೇಕು ಕೈಗೆ, ಅದನ್ನು ಕಟ್ಕೊಳ್ಳೋದ್ರಿಂದ ಅವರಾಗೆ ಹೇಳಿರೋದ್ರಿಂದ ನೋಡಿ ಇಲ್ಲಿ ದಾರ, ಕೆಂಪು ದಾರ ಕಾಣಿಸ್ತಿದ್ಯಾ, ಕೆಂಪು ದಾರ ರಕ್ಷೆಗೆ ಕೈ ಕಟ್ಕೊಳ್ಳೋದಕ್ಕೆ ತೋರಿಸಿದ್ದಾರೆ. ಅದನ್ನು ದಯವಿಟ್ಟು ಯಾರಂತ ಗೊತ್ತಿಲ್ಲ, ಅವರು ಆದಷ್ಟು ಬೇಗ ಹೋಗಿ ಕಟ್ಟಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅವ್ರು ಹೇಳ್ದಂಗೆ ಮಾಡಿ. ಪಾರ್ವತಿ ದೇವಿ, ವಿಷ್ಣು ಬಂದಿದ್ದಾರೆ, ಶಿವ ಬಂದಿದ್ದಾರೆ. ಭಯದಿಂದಲ್ಲ, ಪ್ರೀತಿಯಿಂದ ತ್ಯಾಗ ಮಾಡಿ. ಇಲ್ಲಿ ನೋಡಿ, ಸತಿದೇವಿನ ಎತ್ಕೊಂಡು ಈಶ್ವರ ಹೇಗೆಲ್ಲ ಪರಿಸ್ಥಿತಿಗಳನ್ನ ನಿಭಾಯಿಸ್ತಾ ಇದ್ದಾರೆ. ಅಲ್ಲಿ ವಿಷ್ಣು ಕೂಡ ಇದ್ದಾರೆ. ಅದು ನಿಜವಾದ ಧಾರ್ಮಿಕವಾಗಿ, ದೈಹಿಕವಾಗಿ ಆಧ್ಯಾತ್ಮಿಕತೆಯನ್ನು ನಿಮ್ಮಲ್ಲಿ ನೀವೆಷ್ಟು ದೇವಿಗೆ ಶರಣು ಹಾಕ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ತ್ಯಾಗ ಮಾಡಿ ಬದುಕ್ತಾ ಇರ್ತೀರ. ಅಷ್ಟು ತ್ಯಾಗನ ಮಾಡೋದಕ್ಕೆ ನಾನು ಬಿಡಲ್ಲ. ನಾನು ಪಟ್ಟ ಕಷ್ಟ, ನನ್ನ ಮಕ್ಕಳು ಪ್ರಕೃತಿಯಲ್ಲಿ ವಾಸಿಸುವ ಮಕ್ಕಳು, ಅಷ್ಟು ನಾನು ಪಟ್ಟ ಕಷ್ಟ ಪಡೋದಕ್ಕೆ ನಾನು ಬಿಡಲ್ಲ ಅಂತ ಇಲ್ಲಿ ಸತಿದೇವಿ ಪಾರ್ವತಿ ಹೇಳ್ತಾ ಇದ್ದಾರೆ. ನನ್ನನ್ನು ಯಾರು ನಂಬಿ ಪೂಜೆ ಮಾಡ್ತಾರೆ, ನನ್ನನ್ನು ಯಾರು ಶ್ರದ್ಧೆಯಿಂದ ಮಾತೆ ಅಂತ ಎದುರು ನೋಡ್ತಾರೆ, ಅವರಿಗೆ ಕಷ್ಟಗಳಿಂದ ನಾನು ಮೇಲಕ್ಕೆ ಎತ್ತೀನಿ, ಅವ್ರನ್ನ ಕಷ್ಟದಿಂದ ಕೆಳಗೆ ಕೂತಿರೋರನ್ನ ಎಬ್ಬರಿಸಿ ನಿಲ್ಲಿಸ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನೆನಪಿಟ್ಕೊಳ್ಳಿ, ನಾನು ಕೊಟ್ಟ ಮಾತನ್ನು ನಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಚ್ಚರಿಕೆ. ಗೌರವಕ್ಕೆ ಧಕ್ಕೆ ಆಯಿತು ಅಂದರೆ ಯಾವ ಹೆಣ್ಣು ಸಹಿಸೋದಿಲ್ಲ. ಸೌಂದರ್ಯ ಮತ್ತು ಸಂತೋಷದಿಂದ ಬಿಟ್ಟು ಬಿಡಿ, ಅಹಂಕಾರ ದೂರ ಮಾಡಿ. ನಿದ್ದೆ ಮಾಡಬೇಕು ಅಂತ ಬೆಳಗ್ಗೆವರೆಗೂ ಮಲಗಿರಬೇಡ್ರಿ. ದಯವಿಟ್ಟು ಬೆಳಗಿನ ಜಾವ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತಾರೆ, ಆ ಸಮಯದಲ್ಲಿ ನನ್ನನ್ನು ಪೂಜೆ, ಧ್ಯಾನ, ಜಪ ಮಾಡೋರಿಗೆ ನಾನು ಅವರ ಜೀವನದಲ್ಲಿ ಸಂತೋಷ, ರಕ್ಷಣೆ, ನೆಮ್ಮದಿ, ಐಶ್ವರ್ಯ ಪ್ರತಿಯೊಂದು ಕೊಡ್ತಾ ಬರ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಂತ್ರ ಜಪ ಪಠಿಸಿ ಅಂತ ಇಲ್ಲಿ ಮಂತ್ರ ಕೂಡ ಹೇಳಿದ್ದಾರೆ. ಓಂ ಕ್ಲೀಂ ದೇವ್ಯೈ ದಕ್ಷಿಣಾಯೈ ನಮಃ. ಮತ್ತೊಮ್ಮೆ ಹೇಳ್ತೀನಿ. ಓಂ ಕ್ಲೀಂ ಆದ್ಯೈ ದಕ್ಷಿಣಾಯೈ ನಮಃ ಅಂತ ಜಪಿಸಿ, 108 ಬಾರಿ ಜಪಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇದೆ, ಓಂ ಶ್ರೀಂ ಕ್ಲೀಂ ಆದ್ಯಾಯೈ ದಕ್ಷಿಣಾಯೈ ನಮಃ ಅಂತ ಜಪ ಮಾಡಿ 108 ಬಾರಿ ಅಂತ ಎರಡು ಥರ ಮಂತ್ರಗಳನ್ನ ಇಲ್ಲಿ ಹೇಳಿದ್ದಾರೆ.
ಹೊರಗಡೆ ಶಬ್ದ ಇದೆ, ದಯವಿಟ್ಟು ಕ್ಷಮೆ ಇರಲಿ. 2 ಥರ ಮಂತ್ರನೂ ಯಾವುದನ್ನು ಆಯ್ಕೆ ಮಾಡ್ಕೋತೀರೋ ಅದು ಯಾವುದಾದ್ರೂ ಮಾಡಿಕೊಂಡ್ರೂ ಒಳ್ಳೆಯದೇ. ಅದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಇಲ್ಲಿ ಆದಿಶಕ್ತಿ ಮಾತೆ ಹೇಳ್ತಾ ಇದ್ದಾರೆ. ಸತೀದೇವಿಯಾಗಿ ನಾನು ನಿಲ್ತೀನಿ, ಪಾರ್ವತಿಯಾಗಿ ನಿಲ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿರ್ಧಾರ, ಪ್ರೀತಿ ಮತ್ತು ಭಕ್ತಿಯ ಮನೋಭಾವ ನನ್ನಲ್ಲಿ ಹುಟ್ಟಿತ್ತು. ಹಾಗಾಗಿ ನಾನು ಈಶ್ವರನಿಗೆ ಅರ್ಧನಾದೀಶ್ವರನಾಗಿ, ಈಶ್ವರನ ಪಾರ್ವತಿಯಾಗಿ ನಾನು ನಿಂತೆ. ಅದೇ ರೀತಿ ನೀವು ನನ್ನಲ್ಲಿ ನನ್ನ ಮಕ್ಕಳಾಗಿ ನೀವು ಇರಬೇಕು. ಆಗ ಯಾವುದೇ ಥರ ನಿಮಗೆ ತೊಂದರೆಗಳಿಗೆ ಅವಕಾಶ ಬರದೇ ಇರೋಂಗೆ ನಾನು ನೋಡ್ಕೋತೀನಿ ಅಂತ ಮಾತು ಕೊಡ್ತಾ ಇದ್ದಾರೆ. ನೈವೇದ್ಯ ಇಡಿ. ಬೆಳಗ್ಗೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡ್ತೀರೋ ಅವರು ದೇವ್ರಿಗೆ ಏನಾದರೂ ನೈವೇದ್ಯ ಇಡಿ, ಹಾಲು ಹಣ್ಣು ಇಡಿ, ಪೊಂಗಲ್ ಇಡಿ, ಮೊಸರನ್ನ ಇಡಿ. ಅದರಿಂದ ತುಂಬ ನಿಮಗೆ ಒಳ್ಳೆಯದು. ಎರಡನೇದರಲ್ಲಿ 2ನೇ ಕಾರ್ಡು 4 ಬಂದಿದೆ ಕಾರ್ಡ್ಸು. ನೋಡೋಣ ಏನು ಹೇಳ್ತಾ ಇದ್ದಾರೆ ಇಲ್ಲಿ. ಅಮ್ಮ ಆದಿಶಕ್ತಿ, ನಿಮ್ಮಲ್ಲಿರುವ ಬೆಂಕಿ ಅದು ಉರಿಯಲಿ, ಆದರೆ ಅದನ್ನು ಸುಟ್ಟಿ ಹಾಕುವುದಿಲ್ಲ, ಅದು ನಿಮ್ಮನ್ನು ನಾಶ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಂಕಿ ಇರಬೇಕು ಮನಸ್ಸಲ್ಲಿ, ಆದರೆ ಕೆಟ್ಟ ಉದ್ದೇಶಕ್ಕಲ್ಲ. ಆ ಬೆಂಕಿನೇ ಕೋಪನೇ ಬೆಂಕಿ. ಆ ಒಂದು ಕೋಪದಿಂದ ನಿರ್ಧಾರಗಳು ಕೂಡ ತಗೋಬಾರ್ದು. ತಾಳ್ಮೆ, ಆ ಕೋಪದಲ್ಲೂ ಬೆಂಕಿ ಅಂತ ಮನಸ್ಸಿರೋದನ್ನು ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಹಾಗಾಗಿ ಇಲ್ಲಿ ಅರಿವಿನೊಂದಿಗೆ ಬಾಳಿರಿ. ನಾನು ಅರಿವಿಲ್ದಿರೋ ಹಾಗೆ ಬದುಕಿದರೆ ನಾನು ನಿಮಗೆ ತಾಯಿ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ನೀವು ಅರಿವಿನಿಂದ ಸ್ವಯಂ ತ್ಯಾಗ ಮಾಡಿದ ಚಿನ್ನಮಸ್ತ ಮಾತೆ ಹೇಳ್ತಾ ಇರೋದು ಮೂಲಕ ರೂಪವನ್ನು ನಿಮ್ಮ ರೂಪವನ್ನು ಆನಂದಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಪಡುವ ಶ್ರಮಕ್ಕೆ ಫಲ ಸಿಗುತ್ತದೆ. ಸೇಡು ಬಿಟ್ಟುಬಿಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಂತ್ರ ಹೇಳಿದ್ದಾರೆ, ಬೆಳಗ್ಗೆ ಹೊತ್ತು ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ನೀವು ಉಸಿರಾಟ ತಗೊಂಡು ಒಳಗಿಂದ ಉಸಿರು ತಗೊಂಡು ಹೊರಗಡೆ ಬಿಟ್ಟು ನನ್ನನ್ನು ನೆನೆಸ್ಕೊಳ್ತಾ ಜಪಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಂತ್ರ ಹೇಳಿದ್ದಾರೆ. ಐಂ ಕ್ಲೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೈ ಅಂತ ಜಪಿಸಿ. ಇಲ್ಲಿ 108 ಬಾರಿ ಹೇಳಬೇಕು ಅಂತ ಇದೆ. ಇನ್ನೊಂದು ಮಂತ್ರ ಇದೆ, ಓಂ ಐಂ ಬ್ಲಿಂ ರೂಂ ಚಾಮುಂಡಾಯಿ ವಿಚ್ಚೈ ಅಂತ ಪಠನೆ ಮಾಡಿ. ಪ್ರತಿದಿನ
108 ಬಾರಿ ಜಪಿಸಿ ಅಂತ ಇಲ್ಲಿದೆ. ನಿಮ್ಮ ಮನಸ್ಸಲ್ಲಿರುವ ಕೆಟ್ಟು ಬೆಂಕಿನ ಶುದ್ಧೀಕರಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಬೆಂಕಿ, ಕೆಟ್ಟ ಒಂದು ಯೋಚನೆಗಳು, ಕೆಟ್ಟ ಪರಿಸ್ಥಿತಿಗಳನ್ನ ಅದನ್ನು ಸುಟ್ಟು ಹಾಕಿ. ಒಳ್ಳೆಯ ಬೆಂಕಿ ಅಂದರೆ ಅದು ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಬೆಳೆಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದರಲ್ಲಿ ಎರಡನೇ ಭಾಗದ್ದು ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ದುರ್ಗಾ ಮಾತೆ ಹೇಳ್ತಾ ಇರೋದು, ನಿಮಗೆ ಚಿಕಿತ್ಸೆ ಬೇಕು, ಚಿಕಿತ್ಸೆ ತಗೊಳ್ಳಿ ಆಯಿತಾ. ತಲೆಮಾರುಗಳಿಂದ ಗುಣಪಡಿಸುವ ವಿದ್ಯೆನ ಕೊಟ್ಟಿರೋದನ್ನು ಉಪಯೋಗಿಸ್ಕೊಳ್ಳಿ. ಇದು ಯಾರಿಗೆ ಅಂತ ಗೊತ್ತಿಲ್ಲ. ತಲೆಮಾರುಗಳಿಂದ ನಿಮಗೊಂದು ವಿದ್ಯೆ ಕೊಟ್ಟಿದ್ದಾರೆ ಚಿಕಿತ್ಸೆಗಳು ಮಾಡೋದು, ಅದನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಯಾರು ಹುಷಾರಿಲ್ಲ ಅಂತ ಇದ್ದೀರಾ, ದಯವಿಟ್ಟು ಅವರು ಆದಷ್ಟು ಬೇಗ ಚಿಕಿತ್ಸೆ ಡಾಕ್ಟ್ರ್ ಹತ್ರ ಹೋಗಿ ಅದನ್ನೇನಂತ ಆರೋಗ್ಯಕ್ಕೆ ಏನು ತೊಂದರೆ ಆಗಿದೆ ಅದನ್ನು ತೋರಿಸಿ ಸರಿಪಡಿಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಕ್ತಿ ರೂಪಿಣಿಯಾಗಿ ದುರ್ಗೆ ಮಾತೆ ನಿಮಗೆ ಪೂರ್ವಜರ ಮೂಲಕ ನೋವನ್ನು ದೈವಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ನಿಮ್ಮ ಅರಿವಿನ ಮೂಲಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಹಾರ, ದೇವರ ಮನೆಯಲ್ಲಿ ಪ್ರತಿ ದಿನ ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಅಂತ ಹೇಳ್ತಾ ಇದ್ದಾರೆ. ಪರಿಹಾರ ಓಂ ದುರ್ಗಾಯೈ ನಮಃ ಅಂತ ಇದೆ, ಮತ್ತು ಇನ್ನೊಂದು ಎರಡೂ ಅದೇ ಇದೆ. ಓಂ ದುರ್ಗಾಯೈ ನಮಃ ಅಂತ 108 ಬಾರಿ ಜಪಿಸಿ. ಶಕ್ತಿ ಮತ್ತು ರಕ್ಷಣೆ ನೀಡುತ್ತಾಳೆ ಅಮ್ಮ ಅಂತ ಇಲ್ಲಿ ಇದೆ. ನಿಮ್ಮ ದುಃಖ ನಿವಾರಣೆ ಮಾಡ್ತಾರಂತೆ ಮಾತೆ. ನಾನು ನಿಮ್ಮ ಜೀವನದಲ್ಲಿ ನಿಂತಿದ್ದೀನಿ, ಚಿಂತೆ ಏಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕೆಟ್ಟ ಪರಿಸ್ಥಿತಿಗಳನ್ನ ನಾನು ನಾಶ ಮಾಡ್ತೀನಿ, ಚಿಂತೆ ಬೇಡ ಅಂತ. ನಿಮಗೇನೇ ತೊಂದರೆಗಳಿದ್ದು ಅದೆಲ್ಲ ಸರಿಪಡಿಸ್ತೀನಿ, ಬಗೆಹರಿಸ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಎರಡನೇದರಲ್ಲಿ 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರ? ಎರಡನೇದು ಇಷ್ಟೊಂದಿದೆ, ಇಷ್ಟಕ್ಕೆ ಇಷ್ಟೊತ್ತಾಯಿತು. ಏನೇನು ಹೇಳಿಸ್ತಾ ಇದ್ದಾರೆ ದಯವಿಟ್ಟು ಅದನ್ನು ನನಗಲ್ಲ ಅಂತ ಬಿಡಬೇಡಿ. ಯಾರ ಮನಸ್ಸಿಗೆ ಇದು ನನಗೆ ಇರ್ಬೋದು ಅಂತ ನಿಮಗೆ ಅನಿಸತ್ತೆ ಅವರು ತಗೊಳ್ಳಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಯಾರು ಯಾವಾಗ ಬೇಕಾದರೂ ನೋಡ್ಬೋದು, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾಗಿ ಇಲ್ಲಿ ನಿಮಗೆ ಏನನ್ನಾದರೂ ನಿಮಗೆ ನಿಮ್ಮ ಒಂದು ಉದ್ದೇಶಗಳು, ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಇಲ್ಲಿ ಮಾತೆ ಶ್ರೀ ಜಗನ್ಮಾತೆ ಹೇಳ್ತಾ ಇರೋದು, ಉಗ್ರ ಸ್ವರೂಪಿಣಿಯಾಗಿಯೂ ನಾನು ನಿಲ್ಲೋದಕ್ಕೂ ಗೊತ್ತು, ತಾಳ್ಮೆಯಿಂದ ಪಾರ್ವತಿಯಾಗಿ ಅನ್ನಪೂರ್ಣಿಯಾಗಿಯೂ ನಿಲ್ಲೋಕ್ಕೆ ಗೊತ್ತು, ಸಂತೋಷಿಯಾಗಿ ನಿಲ್ಲೋದಕ್ಕೂ ನನಗೆ ಗೊತ್ತು. ನನಗೆ ಯಾವ ರೀತಿ ಹೇಗೆ ನಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಅದನ್ನು ನೀವು ನಡ್ಕೊಳ್ಳೋ ರೀತಿಗಳಲ್ಲಿ ನಾನು ತಾಳ್ಮೆಯಿಂದ ನನ್ನ ಮಾತು ತೊದಲ್ತಿದ್ದ ಕ್ಷಮೆ ಇರಲಿ, ತಾಳ್ಮೆಯಿಂದ ಇರಬೇಕು. ಅಥವಾ ನಾನು ಕೋಪವಾಗಿ ಘೋರ ರೂಪ ತಾಳಬೇಕೋ, ನೀವು ನಡ್ಕೊಳ್ಳೋ ರೀತಿ ನೀತಿಗಳು ನಡೆನುಡಿಗಳಲ್ಲಿ ಕಾರಣವಾಗುತ್ತೆ ಅಂತ ಇಲ್ಲಿ ದುರ್ಗಾದೇವಿ ಹೇಳ್ತಾ ಇದ್ದಾರೆ.
ಕೆಂಪು ವಸ್ತ್ರ, ಚಿನ್ನದ ಕಲರ್ ಬಣ್ಣದ್ದು ಧರಿಸಿ. ಕೆಂಪು ವಸ್ತ್ರದಲ್ಲಿ ಚಿನ್ನದ ಬಣ್ಣ ಇರಬೇಕು. ಆ ಒಂದು ವಸ್ತ್ರನ ಹುಟ್ಟು ಜಪಿಸಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಶಕ್ತಿ ಬಗ್ಗೆ ಅನುಮಾನ ಬೇಡ. ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನೇ ನೀವು ಅನುಮಾನ ಪಡೋದು ಬೇಡ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಇಲ್ಲಿ ಮಂತ್ರ ಏನು ಕೊಟ್ಟಿದ್ದಾರೆ ಅಂದರೆ ಓಂ ಶಕ್ತಿಯೈ ಶಕ್ತಿಯೈ ಅಂತ 108 ಬಾರಿ ಜಪಿಸಿ ಅಂತ ಕೊಟ್ಟಿದ್ದಾರೆ. ನಾನು ಸುಂದರಿ, ನಾನು ಶಕ್ತಿಶಾಲಿ, ನಾನು ಹಲವು ಶಕ್ತಿ ಸ್ವರೂಪಿಣಿ. ಹಾಗಾಗಿ ಇಲ್ಲಿ ಅಮ್ಮ ಹೇಳ್ತಾ ಇರೋದು ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ಹಾಗಾಗಿ ನೀವು ನಿಮ್ಮ ಜೀವನಕ್ಕೆ ಏನನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಅದರಂತೆ ನಡ್ಕೊಳ್ಳಿ. ಆದರೆ ನನ್ನ ಕೋಪಕ್ಕೆ ಗುರಿಯಾದರೆ ನಾನು ಖಂಡಿತವಾಗ್ಲೂ ಆ ರೀತಿ ಕೂಡ ಇರಬಲ್ಲೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಮ್ಮನಿಗೆ ಆದಷ್ಟು ಓಂ ಶಕ್ತಿಯೈ ನಮಃ ಅಂತ ಜಪಿಸಿ, 108 ಬಾರಿ ಜಪಿಸಿ. ಕೆಂಪು ವಸ್ತ್ರವನ್ನು ಹಾಕ್ಕೊಂಡು ಸೀರೆ ಅಥವಾ ನಿಮ್ಮ ಡ್ರೆಸ್ಸು ಅದರಲ್ಲಿ ಕಪ್ಪು ಬಣ್ಣ ಇರಬಾರ್ದು, ಕೆಂಪು ಬಣ್ಣದಲ್ಲಿ ಗೋಲ್ಡ್ ಕಲರ್ ಇರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದೆ. ಆ ಒಂದು ವಸ್ತ್ರಗಳನ್ನ ಧರಿಸಿ ದೇವ್ರ ಪೂಜೆ ಮಾಡಿ, ಅಮ್ಮನ ಪೂಜೆ ಮಾಡಿ, ನೈವೇದ್ಯ ಇಟ್ಟು 108 ಬಾರಿ ಓಂ ಶಕ್ತಿಯೈ ನಮಃ ಅಂತ ಜಪಿಸಿ. ಅದರಿಂದ ತುಂಬ ಒಳ್ಳೆಯದು ಆಗತ್ತೆ. 3ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಕಾಳಿ ಮಾತೆ ಬಂದಿದ್ದಾರೆ. ಕಾಳಿ ಮಾತೆ ಅಮ್ಮ ಇಲ್ಲಿ ಕಾಳಿ ಮಾತೆ ಹೇಳ್ತಾ ಇರೋದು, ಬಿರುಗಾಳಿಯಲ್ಲೂ ನಾನಿದ್ದೀನಿ, ನಿಮ್ಮೊಂದಿಗೆ ನಿಂತಿದ್ದೀನಿ. ನಾನು ಉಗ್ರ ರೂಪಿಣಿಯಾಗಿ ರಕ್ಷಣೆ ಮಾಡಿಕೊಂಡು ನಾನು ನಿಂತಿದ್ದೀನಿ. ಭದ್ರಕಾಳಿಯಾಗಿ ಕತ್ತಲೆಯಲ್ಲೂ ನಾನು ಇದ್ದೀನಿ. ಎಂಥ ಸಮಯದಲ್ಲೂ ನನ್ನ ಉಪಸ್ಥಿತಿಯನ್ನು ಖಚಿತಗೊಳಿಸುತ್ತೇನೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿಮಗೆ ಯಾರೇ ಏನೇ ಮಾಡಿದ್ರೂ ನಾನು ರಕ್ಷಣೆ ಕೊಡ್ತೀನಿ ಅಂತ ಇಲ್ಲಿ ಕಾಳಿ ಮಾತೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಪರಿಸ್ಥಿತಿಗೆ ಯಾರ್ಯಾರು ನೀವು ಅಮ್ಮನ್ನ ಕಾಪಾಡು ಅಂತ ಕೇಳ್ಕೊತಿದ್ದೀರೋ ಅವ್ರಿಗೆ ಅಮ್ಮ ಇಲ್ಲಿ ಹೇಳೋಂಥದ್ದು, ಉಗ್ರ ರೂಪಿಣಿಯಾಗೂ ನಿಲ್ಲಕ್ಕೂ ರೆಡಿ, ಭದ್ರಕಾಳಿಯಾಗಿ ನಿಲ್ಲೋದಕ್ಕೂ ರೆಡಿ. ನಾನು ಭೂಮಂಡಲನೇ ಅಲ್ಲಾಡಿಸ್ಬಿಡ್ತೀನಿ. ನನಗೇನು ಆಗಲ್ಲ ಅಂತ ಅಂದ್ಕೋಬೇಡಿ. ಎಲ್ಲ ಮಾಡಿ ನಾನು ನಿಂತಿರೋಳು. ಎಂಥವರು ಕೂಡ ನನ್ನನ್ನು ಅಲ್ಲಾಡ್ಸೋಕ್ಕಾಗಲಿಲ್ಲ. ನೀವು ನರಮಾನವರು, ನೀವು ಯಾವ ಲೆಕ್ಕ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಮಣಿಕಟ್ಟಿನ ಮೇಲೆ ರುದ್ರಾಕ್ಷಿ ಧರಿಸಿ, ಕಪ್ಪು ದಾರವನ್ನು ಧರಿಸಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಯಾರಿಗೆ ಅಂತ ಗೊತ್ತಿಲ್ಲ, ದಯವಿಟ್ಟು ಕಾಳಿಯಮ್ಮನ ರಕ್ಷತೆ ರುದ್ರಾಕ್ಷಿ ಮತ್ತು ಕಪ್ಪು ದಾರನ ಧರಿಸಿ, ಅದರಿಂದ ನಿಮಗೆ ರಕ್ಷಣೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 2 ಮಂತ್ರಗಳನ್ನ ಹೇಳಿದ್ದಾರೆ. ಓಂ ಐಂ ಹ್ಲೀಂ ಕ್ಲೀಂ ಚಾಮುಂಡಾಯ್ ಇಚ್ಛೈ ಅಂತ ಇದೊಂದು ಮಂತ್ರ ಕೊಟ್ಟಿದ್ದಾರೆ. 2ನೇದು ಓಂ ಐಂ ಹ್ಲೀಂ ಕ್ಲೀಂ ಚಾಮುಂಡಾಲಯೇ ವಿಚ್ಛೈ, ಅದು ಕೂಡ ಈ ರೀತಿ ಇದೆ. 108 ಬಾರಿ ಜಪಿಸಿ. ಭಯವನ್ನು ನಾನು ಹೋಗಲಾಡಿಸ್ತೀನಿ. ಭಯ ಯಾಕೆ ಪಡ್ತೀಯ? ನಾನು ನಿಂತಿದ್ದೀನಿ ನಿನಗೋಸ್ಕರ. ನಾನು ರಕ್ಷೆಯಾಗಿ
ಕೊಡೋದಕ್ಕೆ ನಿಂತಿದ್ದೀನಿ. ಕಾವಲಾಗಿ ನಾನು ನಿಂತಿದ್ದೀನಿ. ಉಗ್ರ ಕಾಳಿಯಾಗಿ, ದೇವತೆಯಾಗಿ ನಾನು ನಿನ್ನ ಒಂದು ನೆರಳಿಗೆ ಭದ್ರಕಾಳಿಯಾಗಿ ನಾನು ನಿಂತಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿ ಕಾಳಿ ಮಾತೆಗೆ ಭದ್ರಕಾಳಿ ಮಾತೆಗೆ ಯಾರು ತುಂಬ ಇಷ್ಟಪಡ್ತೀರಾ ಆ ಮಾತೆಗೆ ಒಂದು ಧನ್ಯವಾದಗಳನ್ನ ತಿಳಿಸಿ. ದಯವಿಟ್ಟು ನನ್ನ ಮಾತು ತೊದಲ್ತಿದ್ದ ಕ್ಷಮೆ ಇರಲಿ. ರೀಡಿಂಗ್ ಮಾಡಬಾರ್ದು ಅಂತ ತಡೀತಿದ್ದಾರೆ, ನಾನು ಹೇಳಬಾರ್ದು ಅಂತ. ನಾಮ ಜಪ ಮಾಡಿ 108 ಮಣಿ ಸಿಗುತ್ತಲ್ಲ ಚಾಟಿಂಗ್ ಮಾಡೋದು, ಅದರಿಂದ ನಾಮ ಜಪ ಮಾಡಿ ಬೀಜ ಮಂತ್ರಗಳನ್ನ ಜಪಿಸಿ. 4ನೇದರಲ್ಲಿ ಲಕ್ಷ್ಮೀ ಮಾತೆ ಬಂದಿದ್ದಾರೆ. ಧನ ಆ ಸಮೃದ್ಧಿ ಕೊಡ್ತಾ ಇದ್ದಾರೆ. ಇಷ್ಟು ದಿನ ನೀವು ವಿರೋಧಿಸಿದ್ರಿ, ಅದನ್ನು ನಿಲ್ಲಿಸಿ ನಾನು ಬಂದಿದ್ದೀನಿ. ನಿರಂತರ ನಿಮಗೆ ಅಷ್ಟೈಶ್ವರ್ಯ, ಧನಧಾನ್ಯ, ಸಿರಿ ಸಂಪತ್ತು ಕೊಡೋದಕ್ಕೆ ಬಂದು ನಿಂತಿದ್ದೀನಿ. ಪ್ರಾರಂಭವಾಗಿದೆ ನಿಮ್ಮ ಸಮೃದ್ಧಿ, ಅರಿವು ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಮ ಗಮನ ಯಶಸ್ಸು ಕಡೆ ಗಮನವಿರಲಿ ಅಂತ ಇಲ್ಲಿ ದುರ್ಗೆ ಹೇಳ್ತಾ ಇದ್ದಾರೆ. ಸಮೃದ್ಧಿ ರೂಪವಾದ ಲಕ್ಷ್ಮಿ ನಿಜವಾದ ಸಮೃದ್ಧಿ ಬದಲಾವಣೆ ತರ್ತಾ ಇದ್ದಾರೆ. ತಾಯಿಗೆ ಶರಣಾಗತಿ ಆಗ್ರಿ. ಇದು ಯಾರಿಗೆ ಶರಣಾಗತಿ ಆಗಬೇಕು ಗೊತ್ತಿಲ್ಲ. ತಾಯಿ ಮಾತೆಗೆ, ದುರ್ಗಾದೇವಿ, ಲಕ್ಷ್ಮೀ ದೇವಿಗೆ ಶರಣಾಗತಿ ಆಗ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂಬಿಕೆಯಿಂದ ಅಮ್ಮನ್ನ ಅವ್ರನ್ನ ಪೂಜಿಸಿ, ಅವ್ರನ್ನ ಧ್ಯಾನ ಜಪ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಮ್ಮನ ಆಕರ್ಷಣೆಗೆ ನೀವು ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ ನಿಮಗೆ ಪಾಠವನ್ನು ಕಲಿಸುತ್ತಾಳೆ ಅಂತ ಇಲ್ಲಿ ಬಂದಿದೆ. ಇಲ್ಲಿ ಯಾರಿಗೆ ಪಾಠ ಕಲಿಸ್ತಾ ಇದ್ದಾರೆ? ಮಾತೆ ಲಕ್ಷ್ಮೀ ದುರ್ಗಾ ಪರಮೇಶ್ವರಿ 2 ರೂಪದಲ್ಲೂ ಅಮ್ಮ ಬುದ್ಧಿ ಪಾಠ ಕಲಿಸ್ತಾರಂತೆ. ಪ್ರತಿ ಶುಕ್ರವಾರ ಕೆಂಪು ಹೂಗಳಿಂದ ಅರ್ಪಿಸಿ ಮತ್ತು ಅವರಿಗೆ ಅರ್ಚನೆ ಮಾಡಿ. 108 ನಾಮ ಶ್ಲೋಕ ಬರುತ್ತಲ್ಲ, 108 ನಾಮಗಳು, ಅದರಿಂದ ಅರ್ಚನೆ ಮಾಡಿ. ಒಂದೊಂದು ಹೆಸರಿಗೂ ಅಮ್ಮನ ಮೇಲೆ ಕೆಂಪು ಹೂಗಳಿಂದ ಅರ್ಚನೆ ಮಾಡಿ. ಓಂ ಶ್ರೀ ಲಕ್ಷ್ಮಿಯೈ ನಮಃ ಎಂದು 108 ಬಾರಿ ಜಪಿಸಿ. ಅದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. 4ನೇ ಕಾರ್ಡಲ್ಲಿ 2ನೇದು ಕಾಳಿಯಮ್ಮ ಬಂದಿದ್ದಾರೆ. ಕಾಳಿಯಮ್ಮ ಬಂದಿದ್ದಾರೆ. ಅಂತ್ಯಗಳು ಸಂಭವಿಸಲಿ. ನಾನು ಪುನರ್ಜನ್ಮದ ತಾಯಿ. ನನಗೆ ಸವಾಲ, ನನ್ನನ್ನೇ ಹೆದರಿಸಿ ಮಾಡೋಂಥದ್ದು ಪ್ರಯತ್ನನ ಅಂತ ಇಲ್ಲಿ ಕಾಳಿ ಹೇಳ್ತಾ ಇದ್ದಾರೆ. ಅವರ ಕೋಪಕ್ಕೆ ಗುರಿ ಯಾರಾಗ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಸೇಡು, ದ್ವೇಷಗಳು, ನಿಮ್ಮ ಕೆಟ್ಟ ಉದ್ದೇಶಗಳು ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿ ಕಾಳಿ ಮಾತೆ ಹೇಳ್ತಾ ಇರೋದು. ಇದು ಯಾರಿಗೆ ಅಂತ ಗೊತ್ತಿಲ್ಲ. ಆ ಈಶ್ವರ ಬಂದು ಮಗು ರೂಪದಲ್ಲಿ ಅಡ್ಡ ಮಲಗಿದ್ರೂ ಅವ್ರ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಈಶ್ವರನ ಕೈಯಲ್ಲೂ ಆಗಿಲ್ಲ. ಈ ಸತಿ ಕೋಪ ಮಾಡಿಕೊಂಡ್ರೆ ನನ್ನನ್ನು ತಡೆಯೋರು ಯಾರೂ ಇಲ್ಲ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿಮ್ಮ ಹಠ ಬೇಡ ನನ್ನ ಮುಂದೆ ಅಂತ ಹೇಳ್ತಾ ಇದ್ದಾರೆ. ನೀವು ಪುನರ್ಜನ್ಮ ಪಡಿಬೇಕಂದ್ರೂ ನನ್ನ ಕೃಪೆ ಇರಬೇಕು. ಆದರೆ ನಾನು ಕಾಳಿಯಾಗಿ
ಭಯಂಕರ ರೂಪ ತಾಳಿದ್ರೂ ನಿಮಗೆ ಭಯವಿಲ್ಲದೆ ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಪ್ಪು ಭ್ರಮೆಗಳು, ತಪ್ಪು ಯೋಚನೆಗಳನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬಾಂಧವ್ಯಗಳಿಗೆ ಬೆಲೆ ಕೊಡಿ, ಬಾಂಧವ್ಯ ಸಂಬಂಧಗಳಿಗೆ ಬೆಲೆ ಕೊಡಿ. ಕೊಟ್ಟಿಲ್ಲ ಅಂದರೆ ನಾನು ಕೊನೆಗೊಳಿಸೋದಕ್ಕೂ ನನಗೆ ಗೊತ್ತಿದೆ. ಯಾರನ್ನು ನೀವು ಕೊನೆಗೊಳಿಸ್ಬೇಕು ಅಂದ್ಕೊಂಡಿದ್ದೀರೋ ಅವ್ರದ್ದಾಗಲ್ಲ, ನೀವು ಅಂದ್ಕೊಂಡಿರೋರು ಯಾರು ಅವ್ರಿಗೆ ಮಾಡ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ, ಇಲ್ಲಿ ನಾನು ಹೇಳ್ತಾ ಇರೋದಲ್ಲ, ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಭೂತಕಾಲ ವರ್ತಮಾನಗಳು, ನಿಮ್ಮ ಕೆಲವೊಂದು ವಸ್ತುಗಳಿಂದ ಸುರಕ್ಷಿತವಾಗಿ ಇರ್ತೀರ ಅಂತ ಹೇಳ್ತಾ ಇದ್ದಾರೆ. ಅದು ನಿಮಗೆ ಅದು ಗೊತ್ತಿದೆ. ಇದು ಈ ಮೆಸೇಜು ಯಾರಿಗೆ ಅಂತ ಗೊತ್ತಿಲ್ಲ. ನಿಮ್ಮ ವಸ್ತುಗಳು ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ, ಅದೇನು ದೇವರು ನಿಮ್ಗೆ ಕೊಟ್ಟಿದ್ದಾರೆ ಅದರಿಂದ ನೀವು ಸುರಕ್ಷಿತವಾಗಿ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಓಂ ಕ್ಲೀಂ ಕಾಳಿಯೈ ನಮಃ ಎಂದು ಜಪಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ನೀವು ಮಾಡುವ ದೈವಿಕ ಪೂಜೆಗಳು, ಧ್ಯಾನಗಳು, ದಾನ ಧರ್ಮಗಳು ಅದನ್ನು ನಾನು ನೋಡಿ ನಿಮ್ಮನ್ನು ರಕ್ಷಿಸುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಯಾರನ್ನೂ ತೊಂದರೆಗಳಿಗೆ ಆಗೋದಕ್ಕೆ ಬಿಡಲ್ಲ. ನನಗೆ ತೊಂದರೆ ಮಾಡೋಕ್ಕೆ ಬಂದರೆ ನಾನಂತೂ ಖಂಡಿತವಾಗ್ಲೂ ಬಿಡಲ್ಲ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮ ತಾಯಿ ಜಗನ್ಮಾತೆ, ಒಂದೊಂದು ಸತಿ ಏನೇನು ಹೇಳಿಸ್ತಾರೋ ಆಶ್ಚರ್ಯ ಆಗತ್ತೆ. ಓಂ ಕ್ಲೀಂ ಕಾಳಿಯೈ ನಮಃ ಅಂತ ಜಪಿಸಿ. ಕಲಿಯುಗಕ್ಕೆ ಅಂತ್ಯ ಆಗೋದಕ್ಕೆ ನಾವೇ ಕಾರಣ ಆಗ್ತೀವೇನೋ ಅಂತ ಅನಿಸುತ್ತೆ ಒಂದೊಂದು ಸತಿ. ಏಕೆಂದರೆ ಇಷ್ಟು ಮಿತಿ ಮೀರಿ ಘೋರ ಕ್ರೂರಿಗಳಾಗಿ ವರ್ತಿಸಿದಾಗ ಆ ದೇವರುಗಳು ಕೂಡ ವಿಕೋಪಕ್ಕೆ ಮೀರಿ ನಿಂತು ಏನು ಮಾಡಬೇಕು ಅಂತ ನೋಡಿ 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 ಕಡೆಗೆ ಅವರು ಉಗ್ರ ಕೋಪಕ್ಕೆ ಕಾರಣರಾಗಿ ಇವರು ಭೂಕಂಪ, ಪ್ರಳಯಗಳು, ಸಿಡಿಲುಗಳು ಇವೆಲ್ಲ ಆಗೋದಕ್ಕೆ, ಬೆಟ್ಟಗಳು ಕುಸಿತಗಳು ಅವುಗಳೆಲ್ಲ, ಬೆಂಕಿ ಅವಘಡಗಳು ಇವೆಲ್ಲವೂ ಆಗೋದಕ್ಕೆ ಕಾರಣ ಎಲ್ಲೋ ಮಾಡಿ 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 ತಪ್ಪುಗಳನ್ನ ಮಾಡಿ ಮಾಡಿ ಅಮ್ಮ ಈ ರೀತಿ ಕೋಪಕ್ಕೆ ಕಾರಣ ಆಗಂಗಾಗತ್ತೆ. ದಯವಿಟ್ಟು ಇಲ್ಲಿ ಯಾರು ಅಮ್ಮನಿಗೆ ಶರಣು ಹೋಗಬೇಕೋ ಶರಣು ಹೋಗಿ ನಿಮ್ಮ ಒಳ್ಳೆಯದಕ್ಕೆ ಅಮ್ಮ ಹೇಳ್ತಾ ಇದ್ದಾರಂತ ದಯವಿಟ್ಟು ತಗೊಳ್ಳಿ. ಇಲ್ಲಿ ನಾನು ಹೇಳ್ತಾ ಇರೋದಲ್ಲ, ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. 4ನೇದು ಆಯಿತು. 5ನೇದರಲ್ಲಿ 4 ಕಾರ್ಡ್ ಕೊಟ್ಟಿದ್ದಾರೆ. ಯಾರು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಅವ್ರ ಮೆಸೇಜು ಕನೆಕ್ಟ್ ಆಗಲಿ, ಅಥವಾ ಒಬ್ಬರೇ ಎಲ್ಲ ಕಾರ್ಡ್ಸು 1 2 3 4 5 6 ಭಾಗ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇವರು ಸೆಲೆಕ್ಟ್ ಮಾಡಿದ್ದು ಇವ್ರು ಮಾಡಬಾರ್ದು, ಇವ್ರು ಮಾಡಿದ್ದು ಇವ್ರು ಮಾಡಬಾರ್ದು ಆ ಥರ ಏನಿಲ್ಲ. ಟೈಮ್ಲೆಸ್ ರೀಡಿಂಗ್, ಯಾರಿಗೆ ಯಾವಾಗ ಬೇಕಾದರೂ ಕನೆಕ್ಟ್ ಆಗುತ್ತೆ. ನಿಮಗೆ ಅದು ಮೆಸೇಜಸ್ಸು ಕನೆಕ್ಟ್ ಆದಾಗ ಅದನ್ನು ತಗೊಳ್ಳಿ. ಇದು ನಮಗಲ್ಲ ಅಂದಾಗ ಬಿಟ್ಟುಬಿಡಿ ಅದನ್ನು. ಸಂತೋಷ ನಿಮ್ಮ ಜನ್ಮಿಸಿದ ಹಕ್ಕು, ಅದನ್ನು ಪಡೆದುಕೊಳ್ಳಿ.
ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ನಾನು ಕೊಟ್ಟಿರೋದು, ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಗುವಿನಿಂದ ನಿಮ್ಮ ಜೀವನ ಸಮೃದ್ಧಿ ಮಾತೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ. ಯಾರು ಕುಂಬಳಕಾಯಿ ದೀಪ ಹಚ್ತೀರೋ ಅವರು ಮಾಡಿ ಕಾಳಿ ಶಕ್ತಿ ದೇವಸ್ಥಾನಗಳಲ್ಲಿ ಮಾಡಿ, ಎಲ್ಲ ದೇವಸ್ಥಾನದಲ್ಲೂ ಅಲ್ಲ, ಶಕ್ತಿ ದೇವಸ್ಥಾನಗಳು ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಕೂಷ್ಮಾಂಡ ದೀಪವನ್ನು ಆರಾಧನೆ ಮಾಡಿ. ಅದರಿಂದ ಪವಿತ್ರವಾದದ್ದು ನಿಮಗೆ ಏನು ಸಿಗಬೇಕೋ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾತೆ ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೆ. ನೀವು ಕೂಷ್ಮಾಂಡ ದೀಪ ಹಚ್ಚಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದರಿಂದ ನಿಮಗೆ ಸಂತೋಷ, ಹಣಕಾಸಿಂದ ಅನುಕೂಲ ಸಿಗುತ್ತದೆ. ಅಮ್ಮ ಅದನ್ನು ಕೊಡ್ತಾ ಇದ್ದಾರೆ, ಸ್ವೀಕರಿಸಿ. ದಯವಿಟ್ಟು ಯಾರು ಹಣಕಾಸಿಗೆ ತೊಂದರೆ ಇದೆ, ನಮ್ಮ ಮನೇಲಿ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ ಅಂತ ಎದುರು ನೋಡ್ತಿದ್ದೀರೋ ಅದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ನೀನು ಕೂಷ್ಮಾಂಡ ದೀಪವನ್ನು ಹಚ್ಚಿ 9 ವಾರ, 11 ವಾರ, ಈ ರೀತಿ 5 ವಾರ ನಿನ್ನ ಒಂದು ಅನುಕೂಲದ ಮನಸ್ಸಿನ ತೀರ್ಮಾನದ ಪ್ರಕಾರ ಮಾಡಿ. ಅದರಿಂದ ಅಮ್ಮ ಸಂತೋಷ, ಹಣಕಾಸು ನಾನು ಕೊಡ್ತಾ ಇದ್ದೀನಿ, ಸ್ವೀಕರಿಸಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಮಂತ್ರ ಕೊಟ್ಟಿದ್ದಾರೆ. ಓಂ ಕ್ಲೀಂ ಕ್ಲೀಂ ಕೂಷ್ಮಾಂಡಾಯೈ ನಮಃ ಅಂತ ಇಲ್ಲಿ ಕೊಟ್ಟಿದ್ದಾರೆ 108 ಬಾರಿ. ಮತ್ತು ಇಲ್ಲಿ ಇವ್ರಿಗೂ ಅದನ್ನೇ ಕೊಟ್ಟಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡೋದ್ರಿಂದ ಒಳ್ಳೆಯದು. ಮತ್ತು ನೀವು ಕೂಷ್ಮಾಂಡ ದೇವಸ್ಥಾನದಲ್ಲಿ ದೀಪನ ಹಚ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನೀವು ಜಪ ಮಾಡಿ ಬರೋದ್ರಿಂದ ಇನ್ನಷ್ಟು ಒಳ್ಳೆಯದಾಗತ್ತೆ. ನಿಮಗೆ ವಿಶೇಷ ಬೆಳಕು ನಿಮ್ಮ ಜೀವನದಲ್ಲಿ ಕೊಡ್ತಾರೆ ಮಾತೆ. ನಿಮ್ಮ ಆಲೋಚನೆಗಳು ಒಳ್ಳೆ ಶುದ್ಧಿಯಾಗಿರಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಯೋಚನೆಗಳು ಶುದ್ಧೀಕರಿಸಿ. ನಿಮ್ಮ ಅದೃಷ್ಟದ ಬೀಜಗಳಿಗೆ ಹೊಸ ಆರಂಭ ಮೂಲಕವಾಗಿ ಶೈಲಪುತ್ರಿ ಮಾತೆ ಶುದ್ಧ ಉದ್ದೇಶಗಳಿಂದ ಕೊಡ್ತಾ ಇದ್ದಾರೆ. ನಿಮ್ಮ ಮನಸ್ಸು ಶುದ್ಧತೆಯಿಂದ ಇಟ್ಟುಕೊಳ್ಳಿ. ಅದರಿಂದ ನಿಮಗೆ ಎಲ್ಲ ನಿಮ್ಮ ಜೀವನ ಕೂಡ ಅಷ್ಟೇ ಶುದ್ಧಿಯಿಂದ ಇರುತ್ತದೆ. ಯಾರು ಶೈಲಪುತ್ರಿನ ಮಾತೆನ ಪೂಜೆ ಮಾಡ್ತಿರೋ, ಎಲ್ಲ ದೇವರುಗಳು ಒಂದೇ ಮಾತೆಯರು, ಅದರಲ್ಲಿ ಶೈಲಪುತ್ರಿ ಮಾತೆ ಹೇಳ್ತಾ ಇರೋದು. ಆ ಮಾತೆ ಕೊಡ್ತಾ ಇರುವ ಆಶೀರ್ವಾದ ಸ್ವೀಕರಿಸಿ. ಪ್ರತಿದಿನ ಬೆಳಗ್ಗೆ ಯಾರೊಂದಿಗೂ ಬೆಳಗ್ಗೆ ಮಾತನಾಡೋ ಮೊದಲು ನಿಮ್ಮ ನಾಮಸ್ಮರಣೆ ಮಾತೆದು ಆಗಿರಬೇಕು. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸರಿಯಾಗಿ ಆಹಾರ ಸಮಯಕ್ಕೆ ತಕ್ಕಂತೆ ಆಹಾರನ ತಗೊಳ್ಳಿ. ನಿಮ್ಮ ಉಸಿರಾಟದ ತೊಂದರೆನ ಸರಿಪಡಿಸ್ಕೊಳ್ಳಿ. ಮತ್ತು ಉಸಿರಾಟದ ಬಗ್ಗೆ ಧ್ಯಾನ ಮಾಡಿ.
ಮಂತ್ರ ಕೊಟ್ಟಿದ್ದಾರೆ. ಓಂ ಐಂ ಕ್ಲೀಂ ಶ್ರೀಂ ಶೈಲಪುತ್ರಿ ನಮಃ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಶೈಲಪುತ್ರಿ ಮಾತೆನ ನಮಸ್ಕರಿಸಿ ಗೌರವಿಸಿ, ಅದರಿಂದ ನಿಮಗೆ ಹೊಸ ಆರಂಭಗಳು, ಸಂತೋಷ, ಶಕ್ತಿ, ಆಶೀರ್ವಾದ ಸಿಗುತ್ತೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮ ಇಲ್ಲಿ ಚಾಮುಂಡೇಶ್ವರಿ ಹೇಳ್ತಾ ಇರೋದು, ದುರ್ಗೆ ನಿನ್ನ ನೆರಳಿನಲ್ಲಿ ನಿಂತುಕೊಳ್ಳಿ, ಪ್ರತಿಯೊಂದು ಯುದ್ಧದಲ್ಲೂ ನಾನು ನಿಮ್ಮ ಪಕ್ಕದಲ್ಲೇ ನಡೆಯುತ್ತಿದ್ದೇನೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಯುದ್ಧದಲ್ಲೂ ದುರ್ಗಾ ಮಾತೆ ನಾ ಸಿಂಹದ ಮೇಲೆ ಕುಳಿತು ಸವಾರಿ ಮಾಡುತ್ತಾ ಇದ್ದೀನಿ. ನಾನು ದುರ್ಗಾದೊಂದಿಗೆ ಧರ್ಮದ ದಾರಿಯಲ್ಲಿ ನಡೆಯುವಂಥವ್ರಿಗೆ ನಾನು ರಕ್ಷಣೆ ಕೊಡ್ತಾ ಬರ್ತಾ ಇರ್ತೀನಿ ಅಂತ ಮಾತೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಚಿಂತೆ ಬೇಡ, ನಿನಗೆ ಹೆದರಿಕೆ ಕೂಡ ಬೇಡ ಅಂತ ಇಲ್ಲಿ ಯಾರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ದುರ್ಗಾ ಮಾತೆ ಹುಲಿ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾ ಇದ್ದಾರೆ, ನಿಮ್ಮ ಸುತ್ತ ರಕ್ಷಣೆಗೆ ನಿಂತಿದ್ದಾರೆ, ಇರ್ತಾರೆ ಕೂಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಗಿಲಿನ ಬಳಿ ಕೆಂಪು ರೇಖೆಯನ್ನು ಎಳ್ಳೆಣ್ಣೆಯಿಂದ ಎಳ್ಳಿನೀರಿಂದ ಅಭಿಷೇಕ ಮಾಡಿ ಯಾರಿಗೂ ಗೊತ್ತಿಲ್ಲ ಬಾಗಿಲಿಗೆ ಎಳೆನೀರು ರಕ್ಷಣೆ ಮಾಡಿ ಅಭಿಷೇಕ ಮಾಡಿ ಅಂತ ಇದೆ. ಯಾರಿಗೋ ಒಬ್ಬರಿಗೆ ಅನ್ಸತ್ತೆ ಇದು ಮಾಡಿ, ಅದರಿಂದ ಒಳ್ಳೆಯದು ಆಗತ್ತೆ. ಇಲ್ಲಿ ಮಾತೆ ಮಂತ್ರ ಹೇಳಿದ ಓಂ ದುಂ ದುರ್ಗಾಯೈ ನಮಃ ಅಂತ ಜಪಿಸಿ, ಅದರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದು ಆಗತ್ತೆ. ನಾನಿದ್ದೀನಿ ಮಾತ್ರ, ನನ್ನ ಜೊತೆ ದೇವರಿದ್ದಾನೆ ಬಿಡು, ಅವರು ನನಗೆ ರಕ್ಷಣೆ ಕೊಡ್ತಾನೆ ಬಿಡು ಅಂತ ಕೇರ್ಲೆಸ್ ಬೇಡ. ಬೇಜವಾಬ್ದಾರಿ ಮಾಡಿದಿರ ಮಾತೇನ ಪೂಜೆ ಮಾಡೋದು, ಧ್ಯಾನ ಜಪ ಮಾಡೋದು, ಅವ್ರನ್ನ ನಾಮ ಜಪ ಹೇಳಿಕೊಂಡು ನಿಮ್ಮ ಕರ್ತವ್ಯಗಳನ್ನ ಮಾಡೋದ್ರಿಂದ ಅದರಿಂದ ನಾನು ಇನ್ನಷ್ಟು ಹೆಚ್ಚಾಗಿ ಅವರಿಗೆ ಆಶೀರ್ವದಿಸ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. 5ನೇದರಲ್ಲಿ ಕೊನೆಯ ಭಾಗ 4ನೇದು, ಕ್ಷಮೆ ದೌರ್ಬಲ್ಯವಲ್ಲ, ಅದು ದೈವಿಕ ಶಕ್ತಿ. ಅಂದದ ಸಹಕಾರ ರೂಪವಾದ ಮಾತೆಯ ಅನುಮತಿನ ಮೀರಬೇಡಿ. ಮಾತೆಯ ಅನುಮತಿ ಏನು ಕೊಟ್ಟಿದ್ದಾರೆ ಅದನ್ನು ನಡೆಸಿ. ನಿಮ್ಮ ಅಹಂಕಾರ, ನಿಮ್ಮ ಒಂದು ದುರಾಲೋಚನೆಗಳನ್ನ ಅವುಗಳನ್ನೆಲ್ಲ ನೀವು ದೂರ ಮಾಡಿ ನಿಮ್ಮ ಆತ್ಮ ಗುಣಪಡಿಸ್ಕೊಂಡು ಮಾತೆಯಿಂದ ಆಶೀರ್ವಾದ ಪಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ನಿಮಗೆ ಏನೋ ಒಂದು ಬುದ್ಧಿವಾದ ಕಲಿಸುತ್ತಾರೆ, ಅದನ್ನು ಸ್ವೀಕರಿಸಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ರಕ್ಷಣೆ ಯಾಚಿಸುವ ಪತ್ರವನ್ನು ನಿಮಗೆ ಯಾರೋ ರಕ್ಷಣೆಗೆ ಯಾರೋ
ಸ್ಟೇಷನ್ ಅನ್ಕೋತೀನಿ. ರಕ್ಷಣೆ ಬೇಕು ಅಂತ ನೀವು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅಮ್ಮನ್ನ ನೆನೆಸ್ಕೊಂಡು ಪತ್ರವನ್ನು ಕಂಪ್ಲೇಂಟನ್ನು ಬರೆದು ಕೊಡಿ. ಅಲ್ಲಿ ನನ್ನನ್ನು ನೆನೆಸ್ಕೊಂಡು ಕೊಡಿ. ಅದರಲ್ಲಿ ನಾನು ಧೈರ್ಯವಾಗಿ ನಿಮಗೇನು ತೊಂದರೆ ಆಗದಿರಂಗೆ ನಾನು ನೋಡ್ಕೊಳ್ತೀನಿ. ನಿಮಗೆ ನಿಮ್ಮ ಮನಸ್ಸಲ್ಲಿ ಧೈರ್ಯ ತುಂಬಿರಲಿ ಅಂತ ಹೇಳ್ತಾ ಇದ್ದಾರೆ. ಚಿಂತೆ ಮಾಡಬೇಡ ಮಗು ಅಂತ ಹೇಳ್ತಾ ಇದ್ದಾರೆ. ಕಾಗದ ಪತ್ರಗಳ ಕಡೆ ಗಮನ ಕೊಡಿ, ಮೋಸ ಹೋಗುವ ಸಾಧ್ಯತೆ ಇದೆ. ಸರಿಯಾಗಿ ಓದಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಷಮಿಸುವ ಗುಣ ಬೆಳೆಸ್ಕೊಳ್ಳಿ. ಹಾಗಂದ್ಬಿಟ್ಟು ಮತ್ತೊಮ್ಮೆ ಅವರು ನಾನು ಕ್ಷಮಿಸ್ಬಿಟ್ಟೆ, ಅವರು ಕ್ಷಮೆ ಕೇಳಿಬಿಟ್ರು, ನಾನು ಅವ್ರನ್ನ ಇನ್ನು ನಂಬಬಹುದು ಅಂತ ಮತ್ತೊಮ್ಮೆ ನಂಬಕ್ಕೆ ಹೋಗಬೇಡಿ. ಆದ್ದರಿಂದ ಮತ್ತೊಮ್ಮೆ ಭಯಾನಕ ತೊಂದರೆಗಳು ಕಾದಿರುತ್ತೆ. ಕ್ಷಮೆ ಕೊಟ್ಟ ಮೇಲೆ ಅವರು ಅಲ್ಲೇ ನೀನಿಲ್ಲೇ ಅನ್ನೋ ಥರ ಇರೋದಕ್ಕೆ ನೀನು ಕಲಿ. ಅದನ್ನು ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ ಈ ಮಾತು, ದಯವಿಟ್ಟು ಅವರು ತಗೊಳ್ಳಿ. ಆಗ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ಬಿಡುಗಡೆ ನಾನು ಮಾಡ್ತೀನಿ. ಕೆಟ್ಟ ಒಂದು ಶಕ್ತಿಗಳಿಂದ ನಾನು ಬಿಡುಗಡೆ ಮಾಡ್ತೀನಿ, ಸುಟ್ಟು ಹಾಕ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಇಲ್ಲಿ ಮಂತ್ರ ಏನು ಕೊಟ್ಟಿದ್ದಾರೆ ಅಂದರೆ, ಓಂ ಆನಂದಮಯಾಯೈ ನಮಃ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಎಷ್ಟು ಬಾರಿ ಸಾಧ್ಯ ಆಗುತ್ತೋ, 21 ಬಾರಿನ, 11 ಬಾರಿನ, 9 ಬಾರಿನ, 48 ಬಾರಿನ, 51 ಬಾರಿನ, 108 ಬಾರಿನ ಸಾಧ್ಯ ಆದರೆ ಜಪ ಮಾಡಿ. ಅದರಿಂದ ನಿಮಗೆ ಒಳ್ಳೆಯದು. ತಾಯಿ ಮಾತೆ ಆಶೀರ್ವಾದ ಕೊಡ್ತಾರೆ. ಇಲ್ಲಿ ಕಾಳಿ ಮಾತೆ ಮತ್ತು ಲಕ್ಷ್ಮೀ ದೇವಿ ಕೂಡ ಬಂದಿದ್ದಾರೆ. ಇಬ್ರು ನಿಮ್ಮ ಚಕ್ರಗಳನ್ನ ಗೌರವಿಸಿ. ಚಂದ್ರ ಕೂಡ ವಿಶ್ರಾಂತಿ ಪಡೆಯುತ್ತಾರೆ. ಚಂದ್ರ ಕೂಡ ವಿಶ್ರಾಂತಿ ಪಡೆಯುತ್ತಾರೆ. ಹಾಗಾಗಿ ನಿಮ್ಮ ಚಕ್ರಗಳನ್ನು ಗೌರವಿಸಿ ಅಂತ, ನಿಮ್ಮ ದೇಹದಲ್ಲಿರುವ ಚಕ್ರಗಳನ್ನ ಗೌರವಿಸಿ ಅದರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೆಂಗಂದ್ರೆ ಹಂಗೆ ಕುತ್ಕೊಂಡು ನೀವು ಜಪ ಮಾಡೋದಕ್ಕೆ ಕುತ್ಕೋಬೇಡಿ. ಶುದ್ಧ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿ ನೀವು ದೇವ್ರಿಗೆ ದೀಪ ಹಚ್ಚಿ ಕೈ ಮುಗಿದು ನೀವು ಜಪ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಚಕ್ರಗಳಿಗೆ ನೀವು ಧ್ಯಾನ ಜಪ ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಮಹಾವಿದ್ಯೆಗಳನ್ನ ನಾನು ಸೃಷ್ಟಿ ಮಾಡಿರೋದು ಕಾರಣವಿಲ್ಲದೆ ನಾನು ಮಾಡಿಲ್ಲ. ಅದು ಪ್ರತಿಯೊಂದು ಕಾಲಕ್ಕೆ ತಕ್ಕಂತೆ ಅದನ್ನು ಉಪಯೋಗ ಬಂದೇ ಬರುತ್ತೆ. ಭುವನೇಶ್ವರಿ ಹೇಳ್ತಾ ಇರೋದು, ಅಹಂಕಾರದಿಂದ ಯಾವುದನ್ನು ಉಪಯೋಗಿಸ್ಕೋಬೇಡಿ. ಹೀಗೆ ಮಾಡಿದ್ರೆ ಹಿಂಗಾಗ್ಬೋದಾ ಅಂತ ಮಾತ್ರ ಉಲ್ಟಾ ಯೋಚನೆ ಮಾಡಬೇಡಿ ಅಂತ ಇಲ್ಲಿ ಭುವನೇಶ್ವರಿ ಹೇಳ್ತಾ ಇರೋದು. ನಿಮ್ಮ ಮನಸ್ಸು ಪವಿತ್ರತೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಚಂದ್ರನದಲ್ಲಿ ನಿಮ್ಮ ಶಕ್ತಿ
ಅದರಿಂದ ಯೋಚನೆ ನೀವು ಚಂದ್ರನಲ್ಲಿ ಧ್ಯಾನಿಸಿ ಜಪಕ್ಕೆ ಕೂತ್ಕೊಳ್ಳಿ, ಅದರಿಂದ ನಿಮ್ಗೆ ಉಪಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾರಿ, ನನ್ನ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗ್ತಿದೆ, ಕ್ಷಮೆ ಇರಲಿ. ಮಾತೆ ಕೋಪಕ್ಕೆ ಕಾರಣವು ಯಾರು ಆಗಕ್ಕೆ ಹೋಗಬೇಡಿ ದಯವಿಟ್ಟು. ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಮತ್ತೊಮ್ಮೆ. ನಾನು ಶಾಂತ ಸ್ವರೂಪಿಣಿಯಾಗೂ ಇರೋಕ್ಕೂ ಸರಿ, ಕೋಪ ಮಾಡಿಕೊಂಡು ಭದ್ರಕಾಳಿಯಾಗಿ ನಿಲ್ಲೋದಕ್ಕೂ ಸರಿ, ಅನ್ನಪೂರ್ಣಿಯಾಗಿ ಇರೋದಕ್ಕೂ ಸರಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಪಾರ್ವತಿ ದೇವಿ, ಲಕ್ಷ್ಮೀ ದೇವಸ್ಥಾನಗಳಲ್ಲಿ ತಾವರೆ ಹೂವನ್ನ ಲಕ್ಷ್ಮೀ ದೇವಿಗೆ ಕೊಟ್ಟು ಬನ್ನಿ, ಆ ದೇವರಿಗೆ ಸಮರ್ಪಣೆ ಮಾಡಿ ಬನ್ನಿ, ಅದರಿಂದ ತುಂಬ ಒಳ್ಳೆಯದಾಗತ್ತೆ. ಕೆಂಪು ತಾವರೆ ಹೂವು ಸಿಗುತ್ತಲ್ಲ ಪಿಂಕ್ ಕಲರಲ್ಲಿ, ಅದನ್ನು ಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಬನ್ನಿ. ಬಹುಶಃ ನೀಲಿ ಬಣ್ಣದ್ದು ಸಿಗಲ್ಲ, ಸಿಕ್ಕದವರು ಕಾಳಿ ಮಾತೆಗೆ ಕೊಡಿ, ಅದರಿಂದ ಒಳ್ಳೆಯದಾಗತ್ತೆ. ಈ ಸತಿ ಬರುವ ಗ್ರಹಣಗಳಲ್ಲಿ ಬಹಳಷ್ಟು ಒಳ್ಳೆಯದು ಕೂಡ ಆಗೋದು ಇದೆ, ಅದನ್ನು ಉಪಯೋಗ ಒಳ್ಳೆ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ, ಲಾಸ್ಟು ಏನು ಹೇಳ್ತಾರೆ ಏಂಜಲ್ಸ್. ಏನು ಹೇಳ್ತೀರಾ? ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಉತ್ತರ ತಿಳಿಸಿ. ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀರಾ, ಇನ್ನೂ ಒಂದು ಸಮಾಧಾನಕ್ಕೆ ಏನು ಮೆಸೇಜ್ ಕೊಡ್ತೀರಾ ಪ್ಲೀಸ್? ಓಕೆ, ಬಾಟಮ್ ಆಫ್ ದಿ ಕಾರ್ಡ್ ಕೂಡ ಎಸ್ ಬಂದಿದೆ. ಯಾರೇನು ಕೇಳ್ಕೊಳ್ತಿದ್ದೀರೋ ಅದು ಸಿಗೋದ್ರಲ್ಲಿದೆ. ಎಸ್, ನಿಮ್ಮ ಒಂದು ಪ್ರಯತ್ನ ಒಳ್ಳೆಯ ರೀತಿಯಾಗಿರಲಿ, ಹಾಗಾಗಿ ಎಲ್ಲವೂ ಸಿಗುತ್ತೆ. ಎಲ್ಲದಕ್ಕೂ ಎಸ್ ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಅವಕಾಶ ನಿಮ್ಮದು, ಅವಕಾಶಗಳು ದೇವರುಗಳು ಕೊಡ್ತಾ ಇದ್ದಾರೆ, ಅದನ್ನು ಸ್ವೀಕರಿಸಿ. ಯಾವಾಗಲೂ ಈ ಅವಕಾಶಗಳನ್ನ ಕೊಡೋದಕ್ಕೆ ಆಗಲ್ಲ, ಏಕೆಂದರೆ ದೇವ್ರು ಕೊಟ್ಟಾಗ ಅದನ್ನು ಸ್ವೀಕರಿಸಿ. ದಯವಿಟ್ಟು ದೇವರ ಆಶೀರ್ವಾದ ಕೊಡೋಕ್ಕೆ ರೆಡಿ ಇದ್ದಾರೆ, ದಯವಿಟ್ಟು ಅದನ್ನು ತಗೊಳ್ಳಿ. ಇನ್ನೊಂದು ಕಾರ್ಡ್ ಕೊಟ್ಟಿದ್ದಾರೆ. ನಿಮ್ಮ ದೇವತೆಗಳನ್ನ ಕೇಳಿ, ಅದರಿಂದ ನಿಮಗೆ ಎಲ್ಲ ಒಳ್ಳೆಯದೇ ಆಗತ್ತೆ. ಯೂನಿವರ್ಸ್ನ ಕೇಳಿ, ಅದರಿಂದ ಬ್ಲೆಸ್ಸಿಂಗ್, ನಿಮ್ಗೆ ಇಷ್ಟಾರ್ಥಗಳು, ಏನೇನು ನಿಮಗೆ ಪರಿಸ್ಥಿತಿಗಳು ಇದೆ, ತೊಂದರೆಗಳು, ಏನಪ್ಪ ಹಿಂಗೆ ಇದೆಯಲ್ಲ ಅಂತೆಲ್ಲ ಯೋಚನೆ ಮಾಡೋರಿಗೆ ಏಂಜಲ್ಸು, ಯೂನಿವರ್ಸು, ನಿಮ್ಮ ದೇವರುಗಳು, ನೀವು ಮುಗಿಯೋಂಥ ದೇವರುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನು ಮಾರ್ಗದರ್ಶನ ಕೊಡ್ತೀರಾ ನಮ್ಮ ಜೀವನಕ್ಕೆ ಅಂತ ಕೇಳಿ ಅವರು ಉತ್ತರ ಕೊಡ್ತಾರೆ, ದಾರಿ ತೋರಿಸ್ತಾರೆ. ಥ್ಯಾಂಕ್ ಯು. ಇದುವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಥ್ಯಾಂಕ್ ಯು. ಎಲ್ಲ ಒಳ್ಳೆಯದಾಗಲಿ, ಇಷ್ಟಾರ್ಥಗಳು ನೆರವೇರಲಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ತಾಯಿ ಮಾತೆನ, ದುರ್ಗಾ ಪರಮೇಶ್ವರಿನ ತುಂಬ ಇಷ್ಟಪಡೋರು ಆದಷ್ಟು ಅಮ್ಮನ ಮನಸ್ಸಿಗೆ ಹತ್ತಿರವಾಗೋದಕ್ಕೆ ಪ್ರಯತ್ನ ಮಾಡಿ.
ನಾನು ಆಗಲೇ ಸುಮಾರು ಸತಿ ನನಗೆ ಮಾತು ಸ್ಟಕ್ ಆಗ್ತಿತ್ತು. ನಾನು ಹೇಳಬಾರ್ದು, ಈ ರೀಡಿಂಗ್ ಮಾಡಬಾರ್ದು ಅಂತ ಸ್ಟಕ್ ಮಾಡೋದು. ಪರವಾಗಿಲ್ಲ, ಅವ್ರಿಗೂ ಕೂಡ ತಾಯಿ ದುರ್ಗಾ ಪರಮೇಶ್ವರಿ ಒಳ್ಳೇದು ಮಾಡಲಿ. ನಾನು ಕೆಟ್ಟದ್ದು ಬಯಸಲ್ಲ ಅವ್ರ ಥರ. ನನಗೇನು ಈ ವಿದ್ಯೆನ ಕೊಟ್ಟಿದ್ದಾರೆ ಅದನ್ನು ನಾನು ಮಾಡ್ತಾಯಿದ್ದೀನಿ. ಇದು ನನ್ನ ಕರ್ತವ್ಯಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಯೂನಿವರ್ಸ್. ಅದನ್ನು ನಾನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ನನ್ನನ್ನು ತಡೆಯೋ ಅವಶ್ಯಕತೆ ಬೇಕಿಲ್ಲ. ದೇವ್ರ ಹತ್ರ ಪೈಪೋಟಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನನ್ನನ್ನು ತಡೆಯೋದಕ್ಕೆ ಬಂದು ನೀವು ತೊಂದರೆಗೆ ಕಾರಣ ಆಗಬೇಡಿ. ಅದಕ್ಕೆ ಮೇಲೆ ನಿಮಗೆ ಬಿಟ್ಟಂಥ ವಿಚಾರ. ಏಕೆಂದರೆ ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ರೀಡಿಂಗ್ ಮಾಡು ಅಂತ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಹುಶಃ ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಕೂಡ ಕಲಿತು ಟ್ಯಾರೋ ರೀಡಿಂಗ್ ಮಾಡಿ. ಅದರಿಂದ ನಿಮಗೂ ಒಳ್ಳೆಯದೇ ಆಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಿ ನೀವು ದೇವರ ಒಂದು ಕೋಪಕ್ಕೆ ಕಾರಣರು ಆಗಬೇಡಿ. ಅದಕ್ಕೆ ಮೇಲೆ ನಿಮ್ಮ ಹಣೆ ಬರೋಕ್ಕೆ ಬಿಟ್ಟಿದ್ದು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ದೇವರುಂಟು, ನೀವುಂಟು. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ರೀಡಿಂಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಯಾರಿಗೆ ಏನು ಈ ಒಂದು 6 ಭಾಗ ಮಾಡಿದ್ನಲ್ಲ, ಫಸ್ಟ್ ಫೈಲ್, ಸೆಕೆಂಡ್ ಫೈಲ್, ಥರ್ಡ್ ಫೈಲ್, 6 ಫೈಲಲ್ಲಿ ಯಾರಿಗೆ ಕನೆಕ್ಟ್ ಆಗಿದೆ ಮೆಸೇಜಸ್ಸು, ನಿಮಗೆ ಕನೆಕ್ಟ್ ಆಗಿರೋದನ್ನು ಫೈಲ್ ನಂಬರ್ 1 ಅಂತ ಟೈಪ್ ಮಾಡಿ ಓಂ ದುಮ್ ದುರ್ಗಾಯೇ ನಮ ಅಂತ ಮೆಸೇಜ್ ಮಾಡಿ. ಸಾಧ್ಯವಾದವರು ಆದಷ್ಟು ಅಮ್ಮನ ಮನಸ್ಸಿಗೆ ಹತ್ತಿರ ಆಗಿ, ಒಳ್ಳೆ ರೀತಿಯಾಗಿ ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡಿ. ಕಷ್ಟವೇನಿಲ್ಲ, ಎಲ್ಲವೂ ಸುಲಭನೇ. ಕೆಟ್ಟ ಯೋಚನೆಗೆ, ಕೆಟ್ಟ ಪರಿಸ್ಥಿತಿಗಳಿಗೆ ಮಾಡೋಕ್ಕೋದ್ರೆ ಅದು ಕಷ್ಟವೇ. ಒಳ್ಳೆ ರೀತಿಯಾಗಿ ಒಳ್ಳೆ ಯೋಚನೆ ಮಾಡಿಕೊಂಡು ಒಳ್ಳೆ ಮಾತುಗಳನ್ನ ಹಾಡ್ಕೊಂಡು ಹೋದರೆ ಅದು ಸುಲಭವೇ. ನಾವು ಮನಸ್ಸಲ್ಲೊಂದು ಮಾತಾಡೋದನ್ನು ಮನುಷ್ಯರಿಗೆ ಗೊತ್ತಾಗಲ್ಲ. ಬಾಯಲ್ಲಿ ಮಾತಾಡೋದು ಮಾತ್ರ ಮನುಷ್ಯರಿಗೆ ಗೊತ್ತಾಗುತ್ತೆ. ಮನಸ್ಸಲ್ಲೇ ಒಂದು ಮಾತಾಡ್ಕೋತೀವಿ, ಬಾಯಲ್ಲಿ ಒಂದು ಮಾತಾಡ್ತೀವಲ್ಲ, ಅದು ನಮಗೆ ಗೊತ್ತಾಗಲ್ಲ. ಮನುಷ್ಯರಿಗೆ, ಅಕ್ಕಪಕ್ಕದವ್ರಿಗೂ ಗೊತ್ತಾಗಲ್ಲ, ಸ್ನೇಹಿತರಿಗಾಗಲಿ, ಬಂಧು ಬಳಗ, ಯಾರಿಗೂ ಗೊತ್ತಾಗಲ್ಲ. ಇಂಥವ್ರಿಗೆ ಅಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದನ್ನು ಮನಸ್ಸಲ್ಲಿ ಮಾತಾಡೋದನ್ನು ನಾವು ಕಂಡುಹಿಡಿಯೋಕ್ಕಾಗದೇ ಇರೋದು ದೇವರುಗಳಿಗೆ ಗೊತ್ತಾಗುತ್ತೆ. ನೀವೇನು ಯೋಚನೆ ಮಾಡ್ತೀರಾ, ಕೀಳಾಗಿ ನೋಡ್ತೀರಾ, ಇವರು ದಡ್ಡಿ, ಇವರು ಪೆದ್ದಿ, ಇವರು ದಡ್ಡ, ಇವನು ಪೆದ್ದ, ಇವನು ಅಂತ ನೀವು ಯಾರು ತೀರ್ಮಾನ ಮಾಡೋಕ್ಕೆ? ನೀವು ಏನಕ್ಕೆ ತೀರ್ಮಾನ ಮಾಡೋಕ್ಕೆ ಹೋಗ್ತೀರಾ? ಫಸ್ಟು ನಿಮ್ಮ ಕನ್ನಡಿನ ನೋಡ್ಕೊಳ್ಳಿ. ನಿಮ್ಮ ಯೋಗ್ಯತೆಗಳನ್ನ ಏನಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಾ ಅಂತ ಅದನ್ನು ನೋಡ್ಕೊಳ್ಳಿ. ಇನ್ನೊಬ್ಬರನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ನಾನು ಹೋಗಿ ಮುಂದೆ ನಿಂತು ಅವ್ರ ಜೀವನ ಸರಿ ಮಾಡಿಬಿಡ್ತೀನಿ ಅನ್ನೋ ಪ್ರಯತ್ನಗಳು ನಿಮಗೆ ಬೇಡ. ಪ್ರಯತ್ನ ಮಾಡೋದಕ್ಕೆ ದೇವರಿದ್ದಾರೆ. ಅವ್ರನ್ನ ಕಾಪಾಡೋದಕ್ಕೆ, ಎಂಥ ಪರಿಸ್ಥಿತಿಯಿಂದನೂ ಕಾಪಾಡೋದಕ್ಕೆ ದೇವರುಗಳಿದ್ದಾರೆ. ಎಲ್ಲರೂ ದೇವರುಗಳನ್ನ ಪೂಜೆ ಮಾಡೋವ್ರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ನೀವು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನಿಮಗೆ ಅಧಿಕಾರ ಕೊಟ್ಟಿಲ್ಲ. ಅದೇನಿದ್ರು ಏಂಜಲ್ಸ್, ಯೂನಿವರ್ಸ್, ದೇವರುಗಳಿಗೆ ಮಾತ್ರನೇ. ಇಲ್ಲಿ ನನ್ನ ಒಂದು ರೀಡಿಂಗಲ್ಲಿ ಮಿಸ್ಟೇಕ್ ಆಗಲಿ ಅಂತ ಸ್ವಲ್ಪ ಮಾತುಗಳನ್ನ ತೊದಲ್ಸೋದಕ್ಕೆ ಪ್ರಯತ್ನ ಮಾಡಿದವ್ರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ತುಂಬ ಪ್ರಯತ್ನ ಮಾಡಿದ್ದೀರ. ಇನ್ಮೇಲಾದರೂ ಸ್ವಲ್ಪ ಆ ಒಂದು ನನಗೆ ತೊಂದರೆ ಮಾಡ್ತಾ ಇರೋದನ್ನು ನಿಲ್ಲಿಸಿ, ನಿಮ್ಮ ಜೀವನಕ್ಕೆ ಏನು ಬೇಕೋ ದೇವರುಗಳನ್ನ ಕೇಳಿಕೊಂಡು ನಿಮ್ಮ ಪಾಡಿಗೆ ನೀವಿರೋದನ್ನು
ಕಲ್ತ್ಕೊಳ್ಳೋದು ಒಳ್ಳೆಯದು. ಅದರಿಂದ ನಾನೇನು ನಿಮಗೆ ಹೆದರ್ಸೋಕ್ಕೂ ಬರ್ತಾ ಇಲ್ಲ, ನಿಮ್ಮ ಬುದ್ಧಿವಾದ ಹೇಳೋಕ್ಕೂ ಮಾತಾಡ್ತಿಲ್ಲ. ಅದರಲ್ಲಿ ನಿಮಗೆ ಒಳ್ಳೆಯದು. ಆಗಲೇ ಹೇಳ್ದಂಗೆ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀರೋ ಅದನ್ನು ಫಸ್ಟ್ ಕಂಡುಹಿಡಿಯೋದೆ ಆತ್ಮದಲ್ಲಿ ಇರುವಂಥ ಭಗವಂತ. ಥ್ಯಾಂಕ್ ಯು ಎಲ್ಲರೂ. ಸಾರಿ, ಡಿಸ್ಟರ್ಬ್ ಆಗ್ತಿದೆ, ಕ್ಷಮೆ ಇರಲಿ. ಎಲ್ರಿಗೂ ಥ್ಯಾಂಕ್ ಯು. ಟೈಮ್ಲೆಸ್ ರೀಡಿಂಗ್ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಶ್ರಾವಣ ಬರ್ತಿದೆ. ಆದಷ್ಟು ಎಲ್ಲರೂ ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ ಮಾಡೋಂಥವ್ರಿಗೆ ತುಂಬ ಒಳ್ಳೆಯದಾಗಲಿ. ಲಕ್ಷ್ಮೀನ ಪೂಜೆ ಮಾಡೋಂಥವ್ರು ಹುಣ್ಣಿಮೆಗೆ ಬಿದ್ದಿದೆ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡಬೇಡಿ. ಹುಣ್ಣಿಮೆ ದಿನ ಬೆಳಕು ಬಂದು ಏನು ಹೇಳೋದು, ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಹುಣ್ಣಿಮೆ ಬಿದ್ದಿರೋದು ನಿಮ್ಮ ಜೀವನದಲ್ಲಿ ಬೆಳಕು ಬಂದಂಗೆ ಅಲ್ಲ, ಬರುತ್ತೆ ಅನ್ನೋ ನಂಬಿಕೆಯಿಂದ ಇಟ್ಕೊಂಡು ಹಬ್ಬಕ್ಕೆ ಮುಂಚೆ ಯಾರು ಪಂಚಾಂಗದಲ್ಲಿ ಮಾಡಿರೋ ಪ್ರಕಾರ ಆ ಸಮಯದಲ್ಲೇ ಮಾಡಿ, ನೀವಾಗೆ ಡಿಸೈಡ್ ಮಾಡಿ, ಇದು ಒಳ್ಳೆಯದೇನೋ ಕೆಟ್ಟದ್ದೇನೋ ಅಂತ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಹಬ್ಬಕ್ಕೆ ಮುಂಚೆ ಯಾರು ಹಬ್ಬನ ಮಾಡೋಕ್ಕೆ ಹೋಗಬೇಡಿ. ದೇವರನ್ನ ಕೂರಿಸಿ ಹಬ್ಬ ಮಾಡಿಬಿಡ್ತೀವಿ ನಾವು, ಹುಣ್ಣಿಮೆಗೆ ಬಿದ್ದುಬಿಟ್ಟಿದೆ, ಅದನ್ನು ತೀರ್ಮಾನ ಮಾಡೋದು ನಾವಲ್ಲ. ಪಂಚಾಂಗದ ಪ್ರಕಾರ ಅವರು ನೋಡಿ ನಿಯಮಗಳನ್ನ ಪಾಲನೆ ಮಾಡಿದ್ದಾರೆ. ಅದೆಲ್ಲ ಒಳ್ಳೆಯದು ಕೆಟ್ಟದ್ದು ಅವರಿಗೆ ಗೊತ್ತಿದೆ. ಇದು ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಹುಣ್ಣಿಮೆ ದಿನ ಹಬ್ಬ ಬಿದ್ದಿದೆ ಅಂತ ಯೋಚನೆ ಮಾಡ್ದಿರ ಅವತ್ತಿನ ದಿನ ಹಬ್ಬ ಮಾಡ್ತೀರೋ ಅವ್ರಿಗೆಲ್ಲ ನಿಮ್ಮ ಜೀವನಗಳಲ್ಲಿ ಬೆಳಕು ಬರೋದಕ್ಕೆ ಯಾವ ರೀತಿ ನಿಮಗೆ ಬೇಕೋ ಆ ಜೀವನಕ್ಕೆ ಬೇಕಿರೋ ಬೆಳಕನ್ನು ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಮಾತೆ ಕೊಡ್ತಾರೆ. ಅದನ್ನು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಇನ್ನೂ ಬೇಕಾದರೆ ನಿಮ್ಗೆ ಇಲ್ವಾ, ಇಷ್ಟ ಆಗಲಿಲ್ಲ ಅಂದರೆ ಆಗ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ತಿಳ್ಕೊಂಡು ನಾನು ಹೇಳ್ತಾ ಇರೋದು. ಹಬ್ಬ ಆದಮೇಲೆ ಬೇಕಾದರೆ ನೀವು ಇನ್ನೊಂದು ಶುಕ್ರವಾರ ಹಬ್ಬ ನೀವು ಮಾಡ್ಬೋದು. ಆದರೆ ಹಬ್ಬಕ್ಕೆ ಮುಂಚೆನೇ ಶಾಸ್ತ್ರನ ಉಲ್ಲಂಘನೆ ಮಾಡಿಕೊಂಡು ಹಬ್ಬಕ್ಕೆ ಮುಂಚೆನೇ ಲಕ್ಷ್ಮಿನ ಕೂರಿಸಿ ಹಬ್ಬನ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದಷ್ಟು ಬರಲ್ಲ, ಸಾಧಾರಣ ಒಂದು ಪೂಜೆ ಮಾಡಿದಷ್ಟು ಬಂದ್ಬಿಡುತ್ತೆ. ಹಾಗಾಗಿ ಆ ಅಮ್ಮನಿಗೆ ಕೋಪ ಕೂಡ ಬರುತ್ತೆ. ಹಾಗಾಗಿ ನನ್ನ ಹಬ್ಬದ ದಿನ, ನಾನು ಬರೋ ದಿನ ಇವರು ನನ್ನನ್ನು ಕರ್ಕೋತಾ ಇಲ್ಲ ಮನೆಗೆ, ಬೇರೆ ದಿನ ಕರೀತಾ ಇದ್ದಾರೆ ನನ್ನ ಅನ್ನೋದು ಲಕ್ಷ್ಮಿ ಕೂಡ ಯೋಚನೆ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲರನ್ನೂ ಕೇಳ್ಕೊಳ್ಳೋದು, ಹಬ್ಬದ ದಿನ ಲಕ್ಷ್ಮಿ ಅಮ್ಮನ್ನ ಕೂರಿಸಿ ಮನೆಗೆ ಬಾರಮ್ಮ ಅಂತ ಸ್ವಾಗತ ಮಾಡಿ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳ ನೈವೇದ್ಯಗಳನ್ನ ಇಟ್ಟು ಅಮ್ಮನ ವರಮಹಾಲಕ್ಷ್ಮಿ ಮಾತೆನ ಆನಂದಪಡಿಸಿ. ಥ್ಯಾಂಕ್ ಯು ಎಲ್ಲರೂ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೊತ್ತು ಆಗಿದೆ. ಇಷ್ಟು ನನಗೆ ಈ ರೀತಿ ಹೇಳಿಸ್ಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಜಗನ್ಮಾತೆ ದುರ್ಗೆಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಈ ವಿಡಿಯೋಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ದುರ್ಗಾ ಮಾತೆ, ರಕ್ಷಮಾಂ.